ಆಗ್ಬಾರ್ದು ಅಂತ ಹೇಳಿದ್ರೆ ಅದು ಒಂದು ಕಾನ್ಸಂಟ್ರೇಷನ್ ಅಲ್ಲಿ ಆಗ್ಬೇಕು. ಬಟ್ ಒಂದು ಜಾಸ್ತಿ ಕಾನ್ಸಂಟ್ರೇಷನ್ ಆಗಿದ್ರೆ ಫ್ಲವರ್ ಡ್ರಾಪ್ ಆಗುತ್ತೆ. ಆ ಫ್ಲವರ್ ಡ್ರಾಪ್ ಆಗೋದ್ರಿಂದ ಏನಾಗುತ್ತೆ, ಹಣ್ಣು ಕಾಯಿ ಬರಲ್ಲ. ಈ ತರ ಇನ್ನು ಬೇರೆ ಬೇರೆ ಟೊಮೊಟೊದಲ್ಲಿ ಇಷ್ಟು ನಾವು ನೋಡಿ ಬಂದಿದ್ರಿ. ಬದನೆಕಾಯಿ ಅಷ್ಟೇ ಆ ಕಡೆ ಫೀಲ್ಡಲ್ಲಿ ಎಲ್ಲ ಜಾಸ್ತಿ ರೋಗ ಎಲ್ಲಾನು ತರದ ಸಮಸ್ಯೆಗಳು ನೋಡಿ ಬಂದಿದ್ದೀವಿ. ಇನ್ನು ಮಿಕ್ಕಿದ್ದು ಏನೇನಿದೆ ಮುಖ್ಯ ಬೆಳೆಗಳಲ್ಲಿ ಮನೋಜ್ ಅನ್ನೋರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾನು ಬರೋದು 9:30 ಆಗುತ್ತೆ ಫೋನ್ ಮಾಡಲ ಬಂದಾಗ. ಎಲ್ಲರಿಗೂ ನಮಸ್ಕಾರಗಳು ಹೇಳುತ್ತಾ, ನಾನಿವತ್ತು ನಾವು ಯಾವಾಗ ಇದು ಬದನೆಕಾಯಿ ಪ್ಲ್ಯಾಟು ಮತ್ತು ಸೌತೆಕಾಯಿ ಪ್ಲ್ಯಾಟ್ ನಾವು ವಿಸಿಟ್ ಮಾಡಿದ್ವಿ. ಅವಾಗ ನಮ್ಗೆ ಏನು ಪ್ರಾಬ್ಲಮ್ಸ್ ಅಂದರೆ, ನಾವು ಇದು ಬದನೆಕಾಯಲ್ಲಿ ಒಂದು ವೈರಸ್ ಥರ ರೋಗ ಬರುತ್ತೆ. ವೈರಸ್ ಅದು ಅಂದರೆ ಮೇಲೆ ಇದು ಬದನೆಕಾಯಿ ಇದು ಗಿಡ ಇರುತ್ತಲ್ಲ, ಬದನೆಕಾಯಿ ಗಿಡದಲ್ಲಿ ಮೇಲೆ ಲೀವ್ಸ್ ಎಲ್ಲ ಆ ಫ್ಲವರ್ ಇರೋದೆಲ್ಲ ಇದು ಎಲೆ ಆಗಿ ಕನ್ವರ್ಟ್ ಆಗುತ್ತಾ. ಅದಕ್ಕೆ ನಾವು ವೈರಸ್ ಥರ ಜೀವಿ ಅಂತ ರೋಗ ಬರುತ್ತೆ. ಆ ರೋಗಕ್ಕೆ ನಾವು ಏನು ಮಾಡಬೇಕಂದ್ರೆ, ಆ ರೋಗ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಆದರೆ ಕಂಟ್ರೋಲ್ ಯಾಕೆ ಮಾಡೋಕ್ಕಾಗಲ್ಲ ಅಂದರೆ, ಅದು ಒಂಥರ ಸಿಸ್ಟಮಿಕ್ ಆಗಿ ಆ ಪ್ಲ್ಯಾಂಟಲ್ಲಿ ಇರುತ್ತೆ. ಅಂದರೆ ಅದು ನಾವು ಬೇರ್ಪಡಿಸೋಕ್ಕಾಗಲ್ಲ. ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ, ಅದು ನಾವು ಈಗ ನೀವು ಸೀಡ್ಲಿಂಗ್ಸ್ ತರ್ತೀರಲ್ಲ, ಬದನೆಕಾಯಿ ಸೀಡ್ಲಿಂಗ್ಸು, ನೀವು ಗೊತ್ತಿರಬೇಕು ನೀವು ಯಾವ ಸೀಡ್ಲಿಂಗ್ಸ್ ನೀವು ತರ್ತೀರಾ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಅಂದರೆ ಯಾವ ತಳಿ ತರ್ತೀರಾ, ಆ ತಳಿಗೆ ಅದು ರೆಸಿಸ್ಟೆಂಟ್ ಐತೋ ಇಲ್ಲೋ ಇದು. ಮತ್ತು ನೀವು ಮತ್ತು ಬದನೆಕಾಯಲ್ಲೇ ವಿಲ್ಟ್ ಅಂತ ಬರ್ತದೆ. ನಾವಿಲ್ಲಿ ನೋಡಿದ್ದು ವಿಲ್ಟ್ ಯಾಕೆ ಜಾಸ್ತಿ ಬರ್ತದೆ ಅಂದರೆ, ನೀವು ಕರೆಕ್ಟು ಇರಿಗೇಷನ್ ಏನು ಕೊಡ್ತೀರಲ್ಲ, ಒಮ್ಮೆ ಜಾಸ್ತಿ ಕೊಡ್ತೀರಾ ಒಂದಿಷ್ಟು ದಿವಸ ಕಡಿಮೆ ಕೊಡ್ತೀರಾ. ಅದು ಒಂಥರ ವಿಲ್ಟಿಗೆ ಒಂಥರ ನೀವೇ ಬರೋ ಮಾಡ್ಕೊಂಡು ಆಗುತ್ತಾ ವಿಲ್ಟ್. ಮತ್ತು ಸೌತೆಕಾಯಲ್ಲಿ ಏನು ಪ್ರಾಬ್ಲಮ್ ಅಂದರೆ, ನಾವು ನೋಡಿದ್ದು ಇಲ್ಲಿ ಫಸ್ಟ್ ಬಂದ ಒಂದು ಸೌತೆಕಾಯಿ ಪ್ಲ್ಯಾಟ್ ಇತ್ತು. ಅದಕ್ಕೆ ವಿಸಿಟ್ ಮಾಡಿದಾಗ ಏನು ಪ್ರಾಬ್ಲಮ್ ಆಯ್ತು ಅಂದರೆ, ಡೌನಿ ಮಿಲ್ಡು ಅದೇ ಪೂರ್ತಿ ಎಲೆ ಇರುತ್ತಲ್ಲ, ಎಲೆ ಪೂರ್ತಿ ಎಲ್ಲ ಚುಕ್ಕಿಯಾಗಿ ಎಲ್ಲೋ ಆಗಿತ್ತು. ಅದಕ್ಕೆ ಅದು ಆವಾಗ ವಿಸಿಟ್ ಮಾಡಿದಾಗ ನಾವು ಸೌತೆಕಾಯಿ ಆ ಫಾರ್ಮರ್ಸು ಎಲ್ಲ ಸ್ಪ್ರೇ ಮಾಡಿದ್ದರು. ಇಟ್ಕೊಂಡು ಫಂಜಿಸೈಡು, ಹೂಮೈಸೈಡ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು ಎಲ್ಲ ಸ್ಪ್ರೇ ಮಾಡಿದ್ದರು. ಆದರೆ ಅವರು ಯಾಕೆ ಡೆವಲಪ್ ಆಯ್ತು ಅಂದರೆ, ಯಾಕೆ ಕಂಟ್ರೋಲ್ ಆಗಲಿಲ್ಲ ಅಂದರೆ, ಎನ್ವೈರ್ಮೆಂಟಲ್ ಆ ಥರ ಇತ್ತು. ಅಂದರೆ ಮಳೆ ದಿಸಾಲಿ ಆಗ್ತಿತ್ತು ಮತ್ತು ಮೋಡ ಕವಿದ ವಾತಾವರಣ ದಿಸಾಲಿ ಇರ್ತಿತ್ತು. ಅದಕ್ಕೆ ಅದು ಕಂಟ್ರೋಲ್ ಆಗಲಿಲ್ಲ. ಮತ್ತು ಬೀನ್ಸಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಈಗ ನಾವು ಇವತ್ತೊಂದು ರೈತರು ಫ್ಲ್ಯಾಟ್ ರಿಲೀಸ್ ಮಾಡಿದ್ವಿ. ಅದರಲ್ಲಿ ಲೀವ್ಸ್ ಅದು ಎಲೆ ಇರುತ್ತಲ್ಲ, ಎಲೆ ಮಾರ್ಜಿನಲ್ಲಿ ಅದೊಂಥರ ಇದು ಒಣಗೋಗ್ತಾ ಇದೆ. ಅದು ಒಣಗೋಗ್ತಾ ಇರೋ ಪ್ರಾಬ್ಲಮ್ಸು ನಾವು ಇನ್ನೂ ನಮ್ಮ ಶಿಕ್ಷಕರು ಅದನ್ನ ಐಡೆಂಟಿಫೈ ಮಾಡ್ತಿದ್ದಾರೆ. ಅದು ಏನು ರೋಗನೋ ಏನು ಡಿಸಾರ್ಡರು, ಅದು ಏನು ಮಣ್ಣಿಂದ ಏನು ಪ್ರಾಬ್ಲಮ್ ಆಗಿ ಬಂದಿರೋದು ಅಂತ. ಮತ್ತು ಇದು ಬೀನ್ಸಲ್ಲಿ ಒಂಥರ ಕಂಬಳಿ ಹುಳ ಬರುತ್ತಲ್ಲ, ಕಂಬಳಿ ಹುಳ ಪ್ರಾಬ್ಲಮ್ ಬರ್ತಾ ಇದೆ. ಅದು ಯಾವಾಗ ಜಾಸ್ತಿ ಕಂಬಳಿ ಹುಳ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ, ನೀವು ವೀಡ್ಸ್ ಇರುತ್ತಲ್ಲ ಎಲ್ಲ ಒಡ್ಡಿನಲ್ಲಿ ಇರುತ್ತಲ್ಲ, ಆ ವೀಡ್ಸ್ನಲ್ಲೇ ಜಾಸ್ತಿ ಇರ್ತದೆ. ಅದು ನೀವು ಬೆಳೆಯೋಕ್ಕಿಂತ ಆ ವೀಡ್ಸ್ ಒಂದು ಸ್ವಲ್ಪ ನೀವು ವೀಡ್ಸ್ ಕಂಟ್ರೋಲ್ ಮಾಡಿದರೆ ನೀವು ಅದನ್ನ ಕಂಬಳಿ ಹುಳನ ಕಂಟ್ರೋಲ್ ಮಾಡ್ಬೋದು ಒಂದು ಲೆಕ್ಕಕ್ಕೆ. ಮತ್ತು ಇಷ್ಟು ಹೇಳಿ ನನ್ನ ಇವುಗಳ ನಾವೀಗ ಇಷ್ಟು ಪ್ರಾಬ್ಲಮ್ಸ್ ಹೇಳಿದ್ವಲ್ಲ, ನಾವಿಟ್ಟರು ಅದನ್ನು ಹೇಗೆ ನಿವಾರಿಸಬೇಕು ಅನ್ನೋದು ನಮ್ಮ ಪ್ರೊಫೆಸರ್ ಅದನ್ನ ಹೇಳ್ಕೊಡ್ತಾರೆ. ಎಲ್ಲ ನನ್ನ ನೆಚ್ಚಿನ ಅಣ್ಣ ತಮ್ಮಂದರೆ, ಅಕ್ಕಂದಿರೆ, ರೈತ ಬಾಂಧವರೇ, ವಿದ್ಯಾರ್ಥಿಗಳೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಸ್ನೇಹಿತರೆ, ಸಹೋದ್ಯೋಗಿಗಳೇ, ನನ್ನ ಹೆಸರು ಶ್ರೀನಿವಾಸಪ್ಪ ಅಂತ ಕರೀತಾರೆ. ಶ್ರೀನಿವಾಸ್ ಅಂತ ಶಾರ್ಟಾಗಿ ಹೇಳ್ತಾರೆ. ಅಪ್ಪ ಯಾಕೆ ಬರೀ ಶ್ರೀನಿವಾಸ್ ಸಾಕಲ್ವಾ ಅಂತ ಕೇಳ್ತಾರೆ. ಆಯಿತು, ಅಷ್ಟೇ ಸಾಕು ಅಂತ ಹೇಳಿದ್ದೀನಿ. ನೀವು ಶ್ರೀನಿವಾಸ್ ಅಂದರೆ ಸಾಕು, ಅಪ್ಪ ಏನು ಬೇಡ. ನಮ್ಮಪ್ಪ ಇದ್ರು ಹೊಟ್ಟೋದ್ರು, ಅವ್ರು ನನಗೆ ಕೊಟ್ಟರು. ಸೊ ಹಾಗಾಗಿ ಇಲ್ಲಿ ಪಾಪ ನಮ್ಮ ಹುಡುಗರು ಇಷ್ಟೊತ್ತೂ ಮಾತಾಡ್ತಿದ್ರು. ಅದ್ರ ಬಗ್ಗೆ ಈಗ ಅವ್ರಿಗೆ ಹೇಳಿದ್ವಿ, ಏನೇನು ತೋಟದಲ್ಲಿ ಏನು ಬೆಳೆ ಬೆಳೀತಾ ಇದ್ದಾರೆ ರೈತರು, ನೋಡ್ರಿ ಏನು ಕಷ್ಟಪಡ್ತಾ ಇದ್ದಾರೆ, ಹೇಗೆ ಅವ್ರ ಬೆಳೆಗಳಲ್ಲಿ ತೊಂದರೆಗಳು ಅನುಭವಿಸ್ತಾ ಇದ್ದಾರೆ, ಅದರಲ್ಲೇನೋ ತರ್ತಕ್ಕಂಥ ತಳಿಗಳು ಕರೆಕ್ಟಾಗಿದೆಯಾ, ತಳಿಗಳು ಬಂದ ಮೇಲೆ ನಾಟಿ ಮಾಡ್ತಕ್ಕಂಥ ವಿಧಾನ ಕರೆಕ್ಟಾಗಿದೆಯಾ, ನಾಟಿ ಮಾಡಿದ್ಮೇಲೆ ಆಗ್ತಕ್ಕಂಥ ಬೆಳೆಸ್ತಕ್ಕಂಥ ಕ್ರಮಗಳು, ಅದರಲ್ಲಿ ಗೊಬ್ಬರ ಹಾಕೋದಿರ್ಬೋದು, ಕಳೆ ತೆಗೆಯೋದಿರ್ಬೋದು, ಆಮೇಲೆ ರೋಗ ರುಜಿನಗಳು ಬಂದರೆ ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಅವರು ಕಲಿತಾ ಇದ್ದಾರೆ ಅಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಲ್ಲಿ. ಅದು ಅಲ್ಲಿ ಕಲಿಕೆ ಆದರೆ ಸಾಕಾಗಲ್ಲ, ನೀವು ರೈತರ ಮನೆಗಳಿಗೆ ಹೋಗಿ, ರೈತರ ಹೊಲಗಳಿಗೆ ಹೋಗಿ, ರೈತರ ಜಾಗಗಳಿಗೆ ಹೋಗಿ, ಅವ್ರ ಜೊತೆ ಬೆರೆತು ಕೆಲಸ ಮಾಡಿಕೊಂಡು
ಕಷ್ಟ ಸುಖಗಳನ್ನ ಅಲ್ಲಿ ಬೆಳೀತಾ ಇರೋದು ಅವ್ರೇನು ತಪ್ಪು ಮಾಡ್ತಿರ್ಬೋದು ಅಥವಾ ನೀವೇನು ತಪ್ಪು ಮಾಡ್ತಾಯಿದ್ದೀರಾ, ನಿಮ್ಮ ಕಡೆಯಿಂದ ಅವ್ರಿಗೇನು ನಿಮಗೆ ಸಲಹೆ ಕೊಡ್ಬೋದು, ಅವ್ರ ಕಡೆಯಿಂದ ನೀವೇನು ಕಲಿಬೋದು ಮುಂದಿನ ದಿನಗಳಲ್ಲಿ ಅದನ್ನು ತೀರಿಸಲಿಕ್ಕೆ, ಅವರ ಕಷ್ಟ ಸುಖಗಳನ್ನು ಹಂಚ್ಕೊಳ್ಳಿಕ್ಕೆ ಅಂತಕ್ಕಂಥದ್ದು. ಇಲ್ಲಿ ವಾತಾವರಣ ಹೆಂಗಿರುತ್ತೆ, ಅಲ್ಲೆಲ್ಲೋ ಒಂದು ಹಾಸ್ಟೆಲಲ್ಲೋ ಮನೆಯಲ್ಲೋ ಚೆನ್ನಾಗಿ ಬೆಡ್ ಹಾಕ್ಕೊಂಡು ಮಲ್ಕೊಂಡು ಬಟ್ಟೆ ಹೊಲಿಸ್ಕೊಂಡು ಚೆನ್ನಾಗಿ ಊಟ ಮಾಡಿ ಕೊಡ್ತಾರೆ, ಚೆನ್ನಾಗಿ ಊಟ ತಿನ್ಕೊಂಡು ಮಲ್ಕೊಂಡಿದ್ರೆ ಅದಲ್ಲ ಜೀವನ. ಬಂದು ಹಳ್ಳಿಗಳಲ್ಲಿ ನೋಡಿ ಅವ್ರೇನು ಕಷ್ಟಪಡ್ತಾರೆ, ನೀವೇನು ಮಾಡ್ತಾಯಿದ್ದೀರಾ, ನಿಮ್ಮಿಂದ ಅವ್ರಿಗೇನು ಮುಂದಿನ ದಿನಗಳಲ್ಲಿ ಅನುಕೂಲಗಳಾಗ್ಬೋದು ಅಥವಾ ಸಲಹೆಗಳು ಸಿಗ್ಬೋದು, ಅವರ ಜೀವನವನ್ನು ಯಾವ ರೀತಿ ಬದಲಾಯಿಸ್ಕೊಳ್ಳಿಕ್ಕೆ ಅದು ನಿಮ್ಮ ಕೊಂಡಿ ಯಾಕೆ ಬೆಳೆಸ್ಬೋದು ಅಂತಕ್ಕಂಥದ್ದು ಮೂಲ ಉದ್ದೇಶಕ್ಕೆ ಹಳ್ಳಿಯ ಅನುಭವ ಅಂತಕ್ಕಂಥದ್ದು ಒಂದು ಕಾರ್ಯಕ್ರಮ. ಇದು ಹಳ್ಳಿ ಅನುಭವಕ್ಕೋಸ್ಕರ ನಿಮ್ಮ ಮುಂದೆ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಪ್ರತಿ 2-3 ದಿವಸಕ್ಕೆ ಒಂದೊಂದು ಸಾರಿ ನಾವು ತಂಡಗಳ ಜೊತೆ ತಂಡೋಪತಂಡವಾಗಿ ಬರ್ತಿರ್ತೀವಿ. ನಾವು ಈ ಸರಿ ಕೃಷಿ ಯಂತ್ರೋಪಕರಣಗಳಿಂದ ಕೆಲವರು ನಮ್ಮ ತಜ್ಞರು ಬಂದಿದ್ದಾರೆ, ಆನಂದ್ ಅಂತ. ಕೃಷಿ ವಿಸ್ತರಣೆಯಿಂದ ನಮ್ಮ ತಜ್ಞರು ಬಂದಿದ್ದಾರೆ, ಗಣೇಶ್ ಮೂರ್ತಿ ಅಂತ. ಆಮೇಲೆ ಈ ರೇಷ್ಮೆ ಅರಣ್ಯ ಕೃಷಿ, ಅರಣ್ಯ ಹೇಗೆ ರೀತಿ ಮಾಡಬೇಕು ಅಂತಕ್ಕಂಥ ವಿಭಾಗದಿಂದ ತಾಂಬಟ್ ಅಂತಕ್ಕಂಥವ್ರು ಬಂದಿದ್ದಾರೆ. ಹೀಗೆ 2-3 ದಿವಸಕ್ಕೆ ಒಂದೊಂದು ಸಾರಿ ಒಬ್ಬೊಬ್ಬರು ತಂಡಗಳು ಬರ್ತಿರ್ತಾರೆ. ಕಾರಣ ಇಷ್ಟೇ, ನಾವು ನಮ್ಮ ಹುಡುಗರೆಲ್ಲ ಏನು ಮಾಡ್ತಿದ್ದಾರೆ ಅಲ್ಲೆಲ್ಲ ಸರ್ವೆ ಮಾಡಿ ಏನೇನು ಅಲ್ಲಿ ಕಲಿತಿದ್ದಾರೆ, ಏನೇನು ಸಮಸ್ಯೆಗಳನ್ನು ಲಿಸ್ಟ್ ಮಾಡಿದ್ದಾರೆ, ಅದನ್ನು ಅವ್ರಿಗೆ ಏನು ತಿಳುವಳಿಕೆ ಕೊಡ್ಬೋದು ಅಂತಕ್ಕಂಥದ್ದು ಉದ್ದೇಶದಿಂದ ಅವರು ಎಲ್ಲ ಕಷ್ಟಪಟ್ಟು ಎಲ್ಲ ಬರೆದಿದ್ದಾರೆ. ನಮ್ಮನ್ನು ಬಂದ ತಕ್ಷಣ ಕೆಲವು ಒಳಗಡೆ ಕರ್ಕೊಂಡೋರು ತೋಟಗಳಿಗೆ. ನಾವು ಒಂದು 2-3 ಕಡೆ ಹೋಗಿದ್ವಿ. ಇಲ್ಲಿ ಯಾರೋ ಟೊಮೆಟೊ ಹಾಕಿದ್ರು, ಅವ್ರು ಯಾರೋ ಲೀಸಿಗೆ ತಗೊಂಡಿದ್ರಂತೆ, ಬಿಟ್ಟು ಹೊಟ್ಟೋಗಿದ್ದಾರೆ ಅವರು. ಅಲ್ಲಿ ಸ್ವಲ್ಪ ರೋಗ ಬಂದುಬಿಟ್ಟಿದೆ ಜಾಸ್ತಿ, ಅದು ಬಿಟ್ಟೇ ಬಿಟ್ಟಿದ್ದಾರೆ ತೋಟನ. ಅದ್ರ ಪಕ್ಕದ ತೋಟ ಇನ್ನೊಂದಕ್ಕೆ ಹೋದ್ವಿ, ಶ್ರೀನಿವಾಸ್ ಅಂತ ಇದ್ದರು, ಬಹುಶಃ ಅವ್ರು ಇದ್ದಾರೆ ಇಲ್ಲ ಗೊತ್ತಿಲ್ಲ, ಇಲ್ಲಿ ಬರ್ತೀನಿ ಅಂತ ಹೇಳಿದರು. ಇದ್ದಾರಾ? ಇಲ್ಲೇ ಇದ್ರಿ ಸರ್, ಥ್ಯಾಂಕ್ ಯು. ನೋಡಲಿಲ್ಲ, ಈ ಕಡೆ ಇದ್ರಿ. ಶ್ರೀನಿವಾಸ್ ಅವರು ತೋಟಕ್ಕೆ ಹೋದ್ವಿ. ಅವರು ಭಾಳ ಸಂತೋಷದಿಂದ ನಾವು ಯಾವ ಕಷ್ಟ ಸುಖಗಳು ಮಾತಾಡಿಕೊಂಡು ಆಮೇಲೆ ತೋಟ ಎಲ್ಲ ತೋರಿಸ್ಕೊಂಡವರು. ಹಿಂಗಾಗಿದೆ, ಭಾಳ ಚೆನ್ನಾಗಿ ಮಾಡ್ತಿದ್ದೆ, ಯಾಕೋ ಈ ಸರಿ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ, ಏನು ಮಾಡೋದು ಅಂತ ಅವರು ಚಿಂತಾಕ್ರಾಂತರಾಗಿದ್ದರು. ನಾವು ಹಿಂಗೆ ಹೋಗಿ ಚಿಂತೆ ಪಡಬೇಡಿ, ಆಗಿದ್ದಾಗಿದೆ, ಮುಂದೆ ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಈ ರೀತಿ ನಾವು ಮಾತಾಡಿಕೊಂಡು ಬಂದ್ವಿ. ಹಾಗೆ ಅವರು ಏನೇನೋ ಅದು ಕ್ರಮಗಳು ವಹಿಸಿದ್ರು. ಟೊಮೆಟೊ ತುಂಬ ಚೆನ್ನಾಗಿ ಬೆಳೀತಾರೆ ಅಂತ ಗೊತ್ತಾಯಿತು ನನಗೆ. ಆಮೇಲೆ ಈ ಸರಿ ಸ್ವಲ್ಪ ಏನೋ ಪಕ್ಕದಲ್ಲಿ ರೋಗದ ತೋಟ ಇದೆ, ಆ ರೋಗದ ತೋಟದಿಂದ ಅವ್ರಿಗೂ ಸ್ವಲ್ಪ ಪ್ರಸಾದ ಸಿಕ್ಕಿದೆ ಈಗ, ಆ ರೋಗದ ತೋಟದ್ದು. ಸೊ ಅದನ್ನು ಪ್ರಸಾದನೂ ಸಿಕ್ಕಿದೆ. ಸೊ ಅದನ್ನು ಪ್ರಸಾದನ ತಗೊಂಡು ಯಾವ ರೀತಿ ಅದನ್ನು ಸರಿಪಡಿಸ್ಕೋಬೇಕು ಅಂತಕ್ಕಂಥದ್ದು ಅವರು ಚಿಂತಾಕ್ರಾಂತರಾಗಿದ್ದಾರೆ. ಅದ್ರ ಬಗ್ಗೆ ಯೋಚನೆ ಅದು ಮಾತಾಡ್ತಿದ್ವಿ ಅದನ್ನು. ಹಾಗೆ ಇನ್ನೇ ಸ್ವಲ್ಪ ಊರೆಲ್ಲ ನೋಡ್ತಿದ್ವಿ, ಕೋಳಿಗಳು, ನಾಟಿ ಕೋಳಿಗಳು ತುಂಬ ಚೆನ್ನಾಗವೆ. ಆಮೇಲೆ ಕುರಿಗಳೂ ಚೆನ್ನಾಗವೆ, ಕುರಿಗಳು, ಮೇಕೆಗಳು, ಆಮೇಲೆ ಹಸುಗಳು ನೋಡಿದ್ವಿ. ಇಲ್ಲಿ ಹಾಲಕ್ಕೂ ಕಡೆ ಹೋಗಿದ್ವಿ, ಹಸುಗಳು. ಆಮೇಲೆ ಕೇಳಿದ್ವಿ ಎಷ್ಟು ಹಾಲು ಬರ್ತದೆ ದಿನಕ್ಕೆ ಅಂತ. ಒಂದು 200-250 ಲೀಟ್ರ್ ಒಂದು ಟೈಮ್ಗೆ. ಒಂದು 2 ಟೈಮ್ ಅಂದರೆ ಒಂದು 400-450-500 ಲೀಟ್ರ್ವರೆಗೂ ಬರ್ತದೆ. ಅವ್ರು ಹೇಳ್ತಿದ್ರು, ಅವರು ಬೇಜಾರು ಮಾಡ್ಕೊಂಡು ಹೇಳ್ತಾಯಿದ್ರು, ಏನಪ್ಪ ಇದು ಯಾಕೆ ಅಷ್ಟೇನ ಬರೋದು ಅಂದರೆ, ಇಲ್ಲ ಇನ್ನೂ ಜಾಸ್ತಿ ಬರೋದು, ಮಳೆ ಹಿಂದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಮೇವುಗಳು ಸಿಗ್ತಾಯಿಲ್ಲ, ಅದಕ್ಕೆ ಇಲ್ದಿದ್ರೆ ಇನ್ನೂ ಜಾಸ್ತಿ ಬರ್ತದೆ ಅಂತೇಳ್ಬಿಟ್ಟು ನಿಮ್ಮ ದುಃಖನ ಅವರೇ ಹೇಳ್ತಾಯಿದ್ರು. ಹಂಗಾಗಿ ಇವೆಲ್ಲ ಸುಮ್ಮನೆ ಓಡಾಡ್ತಾಯಿದ್ವಿ ಮನೆಯಲ್ಲಿ. ನಾನ್ಯಾರಪ್ಪ ಅಂದರೆ, ನಾನು ಹಳ್ಳಿಯಿಂದ ಬಂದಾನೆ, ನಾನು ಹಾಲು ಕರೆದು ಹಾಕಿ, ನಾನು ತೋಟಗಳಲ್ಲಿ ಬೆಳೆದು ಆಮೇಲೆ ಎಲ್ಲನೂ ಕೆಲಸ ಮಾಡಿ ಉಳುಮೆ ಮಾಡಿ ಅದರ ಅನುಭವ ಸ್ವಲ್ಪ ನಾವು ಹುಡುಗರಾಗಿಂದ ನಮ್ಮನ್ನು ತಂದೆ ತಾಯಿ ಸರಿಯಾಗಿ ಕೆಲಸ ಕೊಟ್ಟಿದ್ರು. ಅವರು ಈಗ ಹೋಗಿ ಕೆಲಸ ಮಾಡ್ಕೊಂಡು ಆಮೇಲೆ ಸ್ಕೂಲ್ಗೆ ಹೋಗ್ಬಾರ್ದು. ಇಲ್ಲಿದ್ರೆ ಬೆಳಗ್ಗೆ ತಿಂದು ಹೋದರೆ ನಾವು ಸಾಯಂಕಾಲ ಬಂದು ತಿಂದು ಊಟ ಮಾಡೋದು. ಈ ಥರ ಹಳ್ಳಿಯಲ್ಲಿ ಏನು ಪದ್ಧತಿ ಇದೆ ಅದೇ. ಈಗಲೂ ಹಳ್ಳಿಗೆ ಬಂದರೆ ನನಗೇನೋ ಒಂಥರ ನಮ್ಮ ಊರಿಗೆ ಹೋದ್ನೇನೋ ಅಂತ ಭಾವನೆ ಬರುತ್ತೆ. ಸೊ ಓಡಾಡಬೇಕು ಅನಿಸುತ್ತೆ. ಯಾರು ಸಿಕ್ಕಿ ನೋಡಿ, ಇನ್ನೊಂದು ಅಮ್ಮ ಅವ್ರ ಹೆಸರೇನು ಮರ್ತೋಯ್ತು ನನಗೆ, ಇಲ್ಲಿ ಬಂದರು ಅನಿಸುತ್ತೆ. ಏನು ನಿಮ್ಮ ಹೆಸರೇನು? ನಾರಾಯಣಮ್ಮನ ಪಾಪನ ಸೇರೇಂಡ್ರ ಅವಳಿಗೆ ಪಾಪನ ಕುಸಕೊಂಡರು ಅಂತ ಅವ್ರಿಗೆ. ಸೇರೇಂಡ್ರ ಅಂತ ಓದ್ತಲೇಮ್ಮ ಹೆಣ್ಣಪ್ಪ ಪರವಾಗಿಲ್ಲ ನಿಲ್ಲಿಸ್ಕೊಂಡಮ್ಮ ಅಂತ ನಾನು. ಸೊ ಹಂಗಾಗಿ ಹಿಂಗೆ ಮಾತಾಡ್ಕೊಳ್ತಾ ಬರ್ತಿದ್ವಿ. ಅಲ್ಲೇ ಒಂಥರ ಏನೋ ಆ ಅನುಭವನೇ ಬೇರೆ, ಆ ವಾತಾವರಣನೇ ಬೇರೆ. ನಾವೇನೋ ನಮ್ಮೂರಿಗೆ ಬಂದೇನೆ ಇನ್ನೊಂದು ಊರಿಗೆ ಅಂತೇಳ್ಬಿಟ್ಟು ಅಂತ ಭಾಳಷ್ಟು ಸಂತೋಷವಾಗಿ ನಾನು ಇಷ್ಟೊತ್ತು ಓಡಾಡ್ತಿದ್ದೆ, ನಮ್ಮ ಸ್ನೇಹಿತರ ಜೊತೆ ಮೆಲುಕಾಗ್ತಿದ್ದೆ. ಸೊ ಹಾಗಾಗಿ ನಮ್ಮ ಹುಡುಗರು, ಸರ್ ನೀವೇನೋ ಬಂದಿದ್ದೀರಾ, ನಿಮ್ಮ ಕಡೆಯಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡಿ ನಮ್ಮ ಹುಡುಗರಿಗೆ, ನಮ್ಮ ರೈತರಿಗೆ. ಭಾಳ ಒಳ್ಳೆಯವರು ಅವರು. ಎಲ್ಲ ಗಣೇಶನ ಹಬ್ಬಕ್ಕೆ ಕರೀತಾರೆ, ಊಟ ಹಾಕ್ತಾರೆ, ಆಮೇಲೆ ಎಲ್ಲನೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದ್ರು. ನೀವೇನು ಊಟ ತಿನ್ಕೊಂಡೇ ಇರ್ತೀರಾ, ತೋಟಕ್ಕೆ ಹೊಲಕ್ಕೆಲ್ಲ ಹೋಗ್ತೀರಾ ಅಂತ ಕೇಳಿದೆ. ಇಲ್ಲ ಹೋಗ್ತೀವಿ ಅದಕ್ಕೂ ಅಂತ ಹೇಳಿದ್ದಾರೆ. ಬರ್ತಿರ್ಬೇಕು ಅನ್ಸುತ್ತಲ್ಲ, ಬರ್ತಾ ಇದೆ. ಓಕೆ
ಹುಡುಗರು ನೋಡಿ ಈಗ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಿಮಗೆ, ಒಳ್ಳೆ ಹುಡುಗರು ಅಂತ. ತಿರುಗ್ತಾ ಇರ್ತಾರಾ? ಸುಮ್ಮನೆ ಈ ಕಡೆಯಿಂದ ಆ ಕಡೆ ತಿರ್ಗಲ್ಲ? ನೀವು ಸ್ವಲ್ಪ ಹಾಲು ಕರಿಬೇಕು ಒಂದು ಸ್ವಲ್ಪ, ಅಂದರೆ ಸ್ವಲ್ಪ ಹಾಲು ಕರೀರಿ ಅಂತ. ಆಮೇಲೆ ಹೊಲದಲ್ಲೆಲ್ಲ ಔಷಧಿ ಹೊಡೆಯಕ್ಕೆ ಕರಿಬೇಕಾದ್ರೆ ಬಂದರೆ ಒಂದು ನಿಮಿಷ ಔಷಧಿ ಹೊಡಿದೆ ಅಂತ ಹೇಳ್ಬಿಟ್ಟು, ಅಂದರೆ ಅನುಭವ ಅವ್ರಿಗೂ ಇರಲಿ ಅಂತ. ಅವರೇ ಮಾಡಬೇಕು ಅಂತಲ್ಲ, ಅವ್ರು ಮಾಡಿದ ತಕ್ಷಣ ನಮ್ಮ ಕೆಲಸ ಏನಾಗೋಗಲ್ಲ. ಈಗ ನಮ್ಮ ಕೆಲಸ ನಮ್ಮದು, ಅವ್ರ ಕೆಲಸ ಅವ್ರದ್ದು. ಆದರೂ ಅವ್ರು ಬಂದಾಗ ಏನೋ ನಮ್ಮ ಮಕ್ಕಳು ಬಂದ್ರಲ್ಲ ಒಂಚೂರು ಸಹಾಯ ಮಾಡಲಿ, ಅವರು ಕಲ್ತ್ಕೊಳ್ಳಿ ಅನ್ನೋ ಭಾವನೆಯಿಂದ ನೀವು ಅವ್ರಿಗೆ ಸಹಕರಿಸ್ಬೇಕು. ಸಹಕರಿಸ್ತಾ ಇದ್ರಂತೆ ಅವ್ರು ತುಂಬ ಖುಷಿಯಾಗವ್ರೆ, ಒಳ್ಳೆ ಊರು ಕಳಿಸ್ಬಿಟ್ಟಿದ್ದೀರಾ ಅಂತಾರೆ ಅವರು. ಹಂಗಾಗಿ ನಿಮ್ಮ ಕೊಂಡಿ ಸ್ವಲ್ಪ ಬೆಳೆದಿದೆ ಒಳ್ಳೆ ಕೊಂಡಿ. ಸೊ ಇದು ನಮ್ಮ ಪರಿಚಯ ಇಷ್ಟೊತ್ತೂ. ಈಗ ಕೆಲವು ವಿಷಯಗಳು ಪಾಪ ಒಂದು 23 ಜನ ಹುಡುಗರು ಪಟ 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 ಅಂತೇನೋ ಹೇಳ್ಬಿಟ್ಟು ಹುಡುಗರು, ಇದು ಬಂತು, ಟೊಮೆಟೊ ಬಂತು, ಅದು ಬಂತು, ಅದು ಮೇಲೆ ಬಂದರೆ ಇದು, ಕೆಳಗೆ ಬಂದರೆ ಇದು. ಪಾಪ ಏನು ಪಾಪ ಅವ್ರಿಗೆ ಹಂಗೆ ಫಾಸ್ಟಾಗಿ ಮುಗಿಸ್ಕೊಂಡು ಹೊಟ್ಟೋದ್ರು ಆಗ್ತದೆ. ಸದ್ಯ ಅಷ್ಟೊತ್ತು ಮುಗಿದಾಗ ನಾವು ಪಕ್ಕಕ್ಕೆ ಹೋಗ್ಬಿಟ್ರೆ ಸಾಕಪ್ಪ ಅಂತ ಒಂದೊಂದ್ಸರಿ ಭಾವನೆ ಇರ್ತದೆ. ಹಂಗಾಗಿ ಭಾಳ ಸಂತೋಷ ಅವ್ರಿಗೆ. ಇನ್ನೂ ಕಲಿಕೆ ಅನ್ನೋದು ನಿಮ್ಮ ಕಡೆಯಿಂದನೂ ಕಲಿಬೇಕಾಗತ್ತೆ, ಬೇರೆ ಕಡೆಯಿಂದನೂ ಕಲಿಬೇಕಾಗುತ್ತೆ. ಸೊ ಹಂಗಾಗಿ ನಾವು ಸರ್ ಇವೆಲ್ಲ ನೋಡ್ಕೊಂಬಂದ್ವಿ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್ ನಮ್ಮ ಇವ್ರಿಗೆ, ರೈತರಿಗೆ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಟೊಮ್ಯಾಟೊ ಬೆಳೀತಾ ಇದ್ದಾರೆ, ಸೇವಂತಿಗೆ ಬೆಳೀತಾ ಇದ್ದಾರೆ, ಬೀನ್ಸು, ಸೌತೆಕಾಯಿ, ಆಮೇಲೆ ಇನ್ನೇನು ಬರ್ದವ್ರು ಬದನೆಕಾಯಿನೂ ಭಾಳಷ್ಟು ಇದ್ದಾವೆ, ಸೊಪ್ಪುಗಳಿರ್ಬೋದು, ಇನ್ನೊಂದು ಅವೆಲ್ಲ ಇರ್ತವೆ. ಆದರೆ ನಮ್ಮ ರೈತರು ಏನು ಮಾಡ್ತೀವಿ ಅಂತಂದರೆ ಕಾಸು ಯಾವ್ದ್ರಾಗ ಬರ್ತದೆ ಅಂತ ನೋಡ್ತೀವಿ. ಒಂದು ಹಸಿರು ಮೇಸ್ಕೊಂಬಂದು ಹಾಲು ಕರೆದು ಹಾಕಿದರೆ 15 ದಿವ್ಸಕ್ಕೆ ಒಂದ್ಸರಿ ಕಾಸು ಬರ್ತದೆ, 15 ದಿವ್ಸಕ್ಕೆ ಒಂದ್ಸರಿ ಬರೋಲ್ಲ. ಆಮೇಲೆ ತರಕಾರಿಗಳು ಬೆಳೆದ್ರೆ ತರಕಾರಿ ಶುರುವಾದ ತಕ್ಷಣ ತೊಗೊಂಡು ಮಾರ್ಕೆಟ್ಗೆ ಹಾಕಿದ್ರೆ ಅವತ್ತೇ ಕಾಸು ಬರ್ತದೆ. ಆಮೇಲೆ ಇನ್ನೇನು ಬೆಳೆಗಳು ಬೆಳಿತೀವಿ, ರಾಗಿ, ಜೋಳ ಅವೆಲ್ಲನೂ ಏನೋ ಮೇವಿಗೆ ಆಮೇಲೆ ತಿನ್ನೋಕ್ಕೆ ಬೆಳ್ಕೊಳ್ತೀವಿ. ಅದ್ರ ಬಗ್ಗೆ ಜಾಸ್ತಿ ಕಾಸು ನಾವು ಕೇಳೋಕ್ಕೆ ಹೋಗಲ್ಲ. ಅದನ್ನು ಸದ್ಯ ನಮ್ಗೆ ದನಕರುಗಳು ಮೇವು ಕೊಡ್ರಿ, ನಮ್ಮ ತಿನ್ನೋಕ್ಕೆ ಕಾಳಿದ್ರೆ ಸಾಕಪ್ಪ, ಉಳಿದ್ರೆ ನೋಡೋಣ ಮಾರ್ಕೊಳ್ಳೋಣ ಅಂತ. ಈಗ ಸೊಸೈಟಿಗಳಿಗೂ ತೊಗೊಳ್ತಾವ್ರೆ ಆಚೆ ಕಡೆ. ಇದು APMCನಾಗ ಎಷ್ಟು ಮಾಡೋದು ಈಗ ಒಂದು ಕ್ವಿಂಟಲ್ಗೆ 3,800 ಕೊಡ್ತಾರೆ. ಎಲ್ಲಿ ಹಾಕ್ತೀರಿ ನೀವು ತೊಗೊಂಡೋಗಿ? ಚಿಕ್ಕಬಳ್ಳಾಪುರ APMC. ಓಕೆ. ಸೊ ಅದು ಒಂಥರ ಅನುಕೂಲ ಆಗಿದೆ. ಈಗ ಇನ್ನೂ ಜಾಸ್ತಿ ಆಗುತ್ತೆ ಚಾನ್ಸ್ ಮುಂದಿನ ದಿನದಲ್ಲಿ. ಯಾಕಂದರೆ ಅದಕ್ಕೆ ಖರ್ಚು ಬರ್ತದೆ. ಹಂಗೇನೆ ಕಣಗಳು ಮಾಡಬೇಕು, ಬೆಳೆಸಬೇಕು. ರಾಗಿ ಮುಖ್ಯವಾಗಿ ಬೆಳೆಯೋದು ದನಕರುಗಳು ಸ್ವಲ್ಪ ಹುಲ್ಲಾಗಲಿ ಅಂತ ಹೇಳಿ, ಅದರಿಂದ ನಾವು ಎಲ್ಲ ಬೆಳಿತೀವಿ. ಇದೊಂದು ತೋಟಗಾರಿಕೆ ಬೆಳೆಗಳು ನಾವು ಸಾಮಾನ್ಯವಾಗಿ ಕಾಸು ಸಿಗಲಿ ಒಂದು ಸ್ವಲ್ಪ ಅಂತ ಬೆಳವಣಿಗೆ ಮಾಡ್ತಕ್ಕಂಥದ್ದು. ಈ ಟೊಮೆಟೊ, ಒಂದು ನಿಮಿಷ ಟೊಮೆಟೊದು ಮಾತಾಡ್ತೀನಿ. ನಮ್ಮ ಶ್ರೀನಿವಾಸ್ ಸರ್ ಇಲ್ಲೇ ಇದ್ದಾರೆ, ಅವ್ರು ಭಾಳ ಅನುಭವ ಇದೆ ಅವ್ರಿಗೆ. ಏನಾದ್ರು ಬಿಟ್ಟೋದ್ರೆ ಅವ್ರು ಹೇಳ್ತಾರೆ ಅಟ್ಲೀಸ್ಟ್. ಈ ಟೊಮೆಟೊ ಪಾಪ ಅವ್ರು ಹಾಕಿದ್ದಾರೆ, ಮೊದಲಿಂದ ಭಾಳ ಚೆನ್ನಾಗಿ ಆಗ್ತಾಯಿದ್ದಾರೆ. ಈಗ ಟೊಮೆಟೊ ಬೆಳಿಬೇಕಾದ್ರೆ ಸುಮಾರು ಖರ್ಚಾಗ್ತದೆ, ಮೊದಲ ಥರ ಅಲ್ಲ. ಈಗ ಮೊದಲ ಥರ ಅಂದರೆ ನಾವು ನಾವೇ ಮನೆಗೆ ಹೋಗಿ ಹೊರಗಡೆ ತೊಗೊಂಡೋಗಿ ಪಕ್ಕದವ್ರನ್ನ ಕರೆದು ಅವ್ರನ್ನ ಕರೆದು ಈ ಸಾಲಕ್ಕೆ ನೀವು ಬಂದ್ರಿ ಆಮೇಲೆ ನಾವು ಬರ್ತೀವಿ ಅಂದ್ಕೊಂಡು, ಅದು ಮುಯ್ಯಾಳುಗಳು ಅಂತೀವಿ ಅದನ್ನು. ನೀವು ಬಂದ್ರಿ ಆಮೇಲೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಕಾಸು ಖರ್ಚು ಮಾಡ್ದಂಗೆ ನಾವು ಮನೆಗಳವರೇ ಮಾಡ್ಕೊಳ್ಳೋ ಪರಿಸ್ಥಿತಿ ಇತ್ತು. ಈಗ ಹಂಗಿಲ್ಲ. ಅಯ್ಯೋ ಏನಾದ್ರು ಮಾಡ್ಕೋಗ್ರಿ ಅಂತಾರೆ, ಹೊರದು ಸಾಕಾಯ್ತು. ಅವರು ಬರೀತಾರೆ, ಇವತ್ತು ಬರೀತಾ ಇದ್ರೆ ನಾಳೆ ಬಂದಿರ್ತದೆ ತಿರ್ಗಾ. ಸೊ ಏನು ಮಾಡೋದು ಇದು ಅಂತ ಅದಕ್ಕೆ ಉದಾಹರಣೆ ಕೊಡೋದಾದರೆ ಸುಲಭವಾಗಿ ಏನಪ್ಪ ಅಂದರೆ ಪೇಪರ್ ಹಾಕ್ಬಿಡೋದು ಅಂತ. ಪೇಪರ್ ಹಾಕೋದು ಅಂತ ಅಲ್ವಾ? ಪ್ಲಾಸ್ಟಿಕ್ ಪೇಪರ್ ಹಾಕ್ಬಿಟ್ರೆ ಅದು ಬರಲ್ಲ ಅಂತ ಹೇಳ್ಬಿಟ್ಟು. ಸೊ ಪ್ಲಾಸ್ಟಿಕ್ ಪೇಪರ್ ಸುಮ್ಮನೆ ಏನು ಬರಲ್ಲ, ಕಾಸು ಕೊಡಬೇಕು. ಅಟ್ಲೀಸ್ಟ್ ಆಳಲ್ಲಿ ಕೊಡೋ ಬದಲು ಅದು ಕೊಟ್ಬಿಟ್ರೆ ಯಾಕಂದರೆ ತಾಪತ್ರ ಇಲ್ಲಪ್ಪ. ದಿನ ಕರ್ಕೊಂಬಂದು ಅವ್ರನ್ನ ಇವರೆಗೂ ತಿರ್ಗಿ ಅವ್ರು ಸಾಯಂಕಾಲ ಕಾಸು ಕೊಡಬೇಕು, ಅಥವಾ ನಾವು ಅವ್ರ ಕಡೆ ಹೋಗಿ ಮತ್ತೆ ಮಾಡಬೇಕು, ಆ ಪರಿಸ್ಥಿತಿ ಇರಲ್ಲ. ಅಂದ್ರೆ ಸಾಲನೋ ಗೀಲನೋ ಏನೋ ಒಂದು ಮಾಡಿ ಹಾಕ್ಬಿಡೋಣ ಅಂತ. ಆದರೂ ಮಧ್ಯೆ ಒಂದು ಸ್ವಲ್ಪ ಬರ್ತದೆ, ಅದು ತಗೋಬೇಕು ಕಡೆಗೆ. ಅದೊಂಥರ ಒಳ್ಳೆಯದೇ. ಆ ಪೇಪರ್ ಹಾಕೋದು ಸ್ವಲ್ಪ ಒಳ್ಳೆಯದೇ, ಯಾಕೆಂದರೆ ಅದರಿಂದ 2-3 ಅನುಕೂಲಗಳು. ಒಂದು, ಆ ಕಳೆ ಬರಲ್ಲ. ಸಾಮಾನ್ಯವಾಗಿ ನಮಗೆ ಇದ್ಯಾವುದೋ ಗೇಕು ಅಂತೀವಿ, ಇಲ್ಲ ತುಂಗಿ ಅಂತೀವಿ, ಅದು ಸ್ವಲ್ಪ ತೂತ್ಲಿಕ್ಕೆ ಮತ್ತೆ ಇರ್ತದೆ, ಒಂಚೂರು ಕಿತ್ತಾಕ್ಬಿಡೋಕ್ಕಾಗ್ತದೆ. ಅದು ಬಿಟ್ಟರೆ ನೀವು ಸಾಮಾನ್ಯವಾಗಿ ಸ್ವಲ್ಪ ಬೇರೆದೆಲ್ಲ ಕಂಟ್ರೋಲ್ ಬರ್ತದೆ. ಕಂಟ್ರೋಲ್ ಬರೋದು ಒಂದ್ರ ಜೊತೆಗೆ ಅಲ್ಲಿ ಒಳಗಡೆ ತೇವಾಂಶ, ನಮ್ಮ ನೀರುಗಳೇನು ಯಥೇಚ್ಛವಾಗಿ ಕಾಲುಗಳು ಯಾವೂ ಇಲ್ಲ ಇಲ್ಲಿ. ಬೋರ್ಗಳಿಂದ ತೆಗಿಬೇಕು, ಹಾಕಬೇಕು. ಎಷ್ಟಡಿ ಹೋಗಿದೆ ಬೋರು ಅಂದಾಜು ಶ್ರೀನಿವಾಸ್ ಸರ್? ಅದೇ ಎಷ್ಟು ಅಡಿಗೆ ಸಿಗ್ತವೆ? 800 ಅಡಿ. ಮೊದಲು ಹಾಂ ಓಕೆ. ಮೊದಲ ಥರ ಮಾತಾಡ್ತೀನಿ ನಾನು. ಆ ಕೊಚ್ಚೆ ಬಿಟ್ಬಿಡೋಣ ಈಗ. ಈ ಕೊಚ್ಚೆ ಆಮೇಲೆ ಬಂದರೆ ಸ್ವಲ್ಪ ನೀರಿನ ಮಟ್ಟ ಮೇಲಕ್ಕೆ ಬಂದಿದೆ. ಯಾವಾಗ ಕೆರೆಗಳೆಲ್ಲ ಬಿಟ್ಟರು ನೀರು ಸ್ವಲ್ಪ ನೀರಿನ ಮಟ್ಟ ಮೇಲಕ್ಕೆ ಏರಿದೆ. ಆವಾಗ ಅಲ್ಲಿಂದ ನೀರು ತೆಗೆದು ನಾವು ಬೋರ್ಗಳು ಹಾಕಿ ಅದು ನೀರು ನೋಡ್ಕೊಂಡು ಖರ್ಚು ಮಾಡಬೇಕಾಗುತ್ತೆ. ಅದನ್ನು ನಾವು ನೀರು ಕಟ್ಟಿದಾಗ ನಾವು ನೀರು ಬೇಗ ನಾವು ಆವಿಯಾಗಿ ಹೊಟ್ಟೋಗುತ್ತೆ ಅಲ್ಲಿಂದ ಬಿಸಿಲು ಹೊಡೆದ್ರೆ. ಈ ಪೇಪರ್ ಹಾಕಿದ್ರೆ ನಿಮಗೆ ಆವಿಯಾಗಿ ಹೋಗೋದು ಕಡಿಮೆ,
ತೇವಾಂಶ ಜಾಸ್ತಿ ಹೊತ್ತಿರ್ತದೆ. ನೀವು ದಿನ ಬಿಡೋ ಬದಲು ನೀವು 3 ದಿನಕ್ಕೆ ಒಂದ್ಸರಿ ನೀರು ಬಿಟ್ಟರು ಸಾಕಾಗ್ತದೆ. ಹಂಗೆ ಅದು ಒಂದು ಆಮೇಲೆ ಒಳಗಡೆ ಒಂದು ಉತ್ಕೃಷ್ಟ ವಾತಾವರಣ ಅಂತೀವಿ. ಒಳಗಡೆ ಗಿಡಕ್ಕೆ ಬೆಚ್ಚಗಿರ್ತದೆ. ನಾವು ಚಳಿಗಾಲದಲ್ಲಿ ಹೆಂಗೆ ಬಟ್ಟೆ ಉಟ್ಕೊಂಡು ಮಲ್ಕೊಂಡ್ರೆ ಬೆಚ್ಚಗಿರ್ತದೆ, ಹಂಗೆ ಸ್ವಲ್ಪ ಬೇರಿಗೆ ಬೆಚ್ಚಗಿರ್ತದೆ. ಅದು ಅವಾಗ ಚೆನ್ನಾಗಿ ಅದು ಊಟ ಮಾಡಿಕೊಂಡು ಒಳಗಡೆ ಆರಾಮಾಗಿ ಮಲ್ಕೊಂಡಿರ್ತದೆ. ಅದೊಂಥರ ಒಳ್ಳೆಯದು. ಈ ಕಡೆ ನಮಗೆ ಕೂಲಿ ಆಳುಗಳಿಗೆ ಖರ್ಚು ಕಡಿಮೆ ಮಾಡ್ತದೆ, ಜೊತೆಗೆ ಯಾವುದು ತಲೆ ಬಿಸಿ ಇರಲ್ಲ, ಇವು ಕೆಲಸಗಳು ಮಾಡ್ಕೊತೀವಿ. ಅದೊಂದು ಮಾಡ್ಕೊತೀವಿ. ಆಮೇಲೆ ಅದಕ್ಕಿಂತ ಮುಂಚೆ ನಾವು ಸಸಿ ನಾಟಿ ಮಾಡಬೇಕಾದ್ರೆ ಹುಷಾರಾಗಿ ನಾವು ತಗೊಂಬಂದರೆ ಅರ್ಧ ಸಮಸ್ಯೆ ಅಲ್ಲಿ ಕಡಿಮೆ ಆಗುತ್ತೆ. ನಾನೀಗ ಹುಡುಗರಿಗೆ ಹೇಳ್ತಿದ್ದೆ, ನಿಮಗೆ ಹೇಳಿಲ್ಲ. ಈಗ ನೀವು ಸಸಿ ಎಲ್ಲಿ ತರ್ತೀರೋ ಗೊತ್ತಿಲ್ಲ ನನಗೆ. ಈ ಸಸಿ ತರೋ ಕಡೆ ಸಾಮಾನ್ಯವಾಗಿ ಈ ವೈರಸ್ ರೋಗ, ಆ ವೈರಸ್ಸು ಅಂತಂದರೆ ನಾವು ಕ್ಯಾನ್ಸರ್ ಅಂತೀವಿ. ಗಿಡಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ. ಮನುಷ್ಯರಿಗೆ ಹೆಂಗೆ ಕ್ಯಾನ್ಸರ್ ಬರ್ತದೆ, ಗಿಡಕ್ಕೆ ಕ್ಯಾನ್ಸರ್ ಬಂದ್ಬಿಟ್ಟಿದೆ ಅಂತ. ಅಂದರೆ ಅದಕ್ಕೆ ಗುಣ ಮಾಡೋದು ಕಷ್ಟ. ಒಂದ್ಸರಿ ಬಂದಮೇಲೆ ಬರ್ದಂಗೆ ನೋಡ್ಕೋಬೋದು. ಬರ್ದೇ ಇದ್ದಂಗೆ ಹೆಂಗೆ ನೋಡ್ಕೋಬೇಕು? ಈ ಸಸಿ ತರ್ತೀವಲ್ಲ ನಾವು, ಸಸಿ ತರ್ತೀರ ನಾಟಿ ಬಿಟ್ಕೊತೀರ. ಸಸಿ ಅಂದರೆ ನರ್ಸರಿಗಳಿಂದ ಸಸಿ ತರ್ತೀವಿ. ಆ ನರ್ಸರಿಗಳಲ್ಲಿ ಸುತ್ತಲೂ ನೆಟ್ ಹಾಕಿರ್ಬೇಕು, ಯಾವ ಹುಳುಗಳು ಒಳಕ್ಕೆ ಹೋಗ್ದಂಗೆ, ಕೀಟಗಳು ಅಂತೀವಿ, ಅವ್ಯಾವ ಒಳಕ್ಕೆ ಹೋಗ್ದಂಗೆ. ಆ ಕೀಟಗಳಿಂದ ಯಾವುದೋ ಒಂದು, ಈಗ ಶ್ರೀನಿವಾಸ ಅವ್ರ ತೋಟದ ಪಕ್ಕದಲ್ಲಿ ಯಾರ್ದೋ ಅದು ಗೊತ್ತಿಲ್ಲ, ಇದು ಲೀಸ್ ಕೊಟ್ಟಿದ್ರಂತೆ. ಅಲ್ಲಿ ರಸ ಹೀರಿ ಇವರು ಚೆನ್ನಾಗಿರೋ ಗಿಡದ ಮೇಲೆ ಬಂದು ಕೂತ್ಕೊಂಡು ಹುಳ ಇನ್ನೊಂದು ರಸ ಹೀರಿದ್ರೆ ಅಲ್ಲಿಂದ ವೈರಸ್ ಇದ್ರೆ ಒಳಗೆ ಕೊಟ್ಟೋದು, ಇಂಜೆಕ್ಷನ್ ಥರ ಚುಚ್ಚಿಬಿಡ್ತದೆ. ಒಂದ್ಸರಿ ಒಳಗೆ ಹೋದ್ಮೇಲೆ ಅದು ಒಳಗೆ 15 ದಿವಸ 20 ದಿವಸ ಬೆಳ್ಕೊಂಡಿರ್ತದೆ. ಆಮೇಲೆ ನೋಡಿ 20 ದಿವಸ ಆದಮೇಲೆ ಗುಗ್ಗೆ ಥರ ಕಾಣಿಸ್ತದೆ. ಗುಗ್ಗೆ ಎಲೆಗಳೆಲ್ಲ ಹಿಂಗೆ ಮುದ್ರಿಸ್ಕೊಂಡ್ಬಿಡ್ತದೆ. ಗುಗ್ಗೆ ಅಂತೀವಿ ಅದನ್ನು, ಗುಗ್ಗೆ ಥರ ಕಾಣಿಸ್ತದೆ. ಏನಪ್ಪ ಇದು ಇದ್ದಕ್ಕಿದ್ದಂಗೆ ಬಂದ್ಬಿಡ್ತು ಅಂತ ನಾವು ಅದಾಡ್ತೀವಿ. ಅಷ್ಟೊತ್ತಿಗೆ ಅದು ಒಳಗೆಲ್ಲ ತಿಂದಿರ್ತದೆ ಗಿಡನ. ಆಮೇಲೆ ಔಷಧಿಗಳು ಹೊಡೆದು ಸುರಿದು ಅದೆಲ್ಲ ಬಾಟ್ಲಿಗಳು ತೋರಿಸಿದ್ವಿ. ಸುರಿದ್ರೂ ಆ ಇಳುವರಿ ಬಂದು ಬರಲ್ಲ. ಅದಕ್ಕೆ ಫಸ್ಟು ನಾವು ಮುಖ್ಯವಾಗಿ ಗಿಡ ತರುವಾಗ ನೋಡ್ಕೊಂಡು ಚೆನ್ನಾಗಿರೋ ಸಸಿ ತರಬೇಕು. ಅಂದರೆ ಅವ್ರು ಚೆನ್ನಾಗಿ ನರ್ಸರಿ ಚೆನ್ನಾಗಿದೆಯಾ, ನರ್ಸರಿನ ಕಟ್ಟಿರ್ತಾರೆ ಒಂದೊಂದ್ಸರಿ ಎಲ್ಲ ಅರ್ಧೋಗ್ಬಿಟ್ಟಿರ್ತದೆ. ಎಲ್ಲ ಸುತ್ತಲೂ ಏನೋ ನೆಟ್ ಹಾಕಿರ್ತಾರೆ, ಆಮೇಲೆ ಪರ್ದೆ ಹಾಕಿರ್ತಾರೆ. ನೋಡಿದ್ರೆ ಇಲ್ಲ, ಆ ಪರ್ದೆ ಎಲ್ಲ ಅರ್ಧೋಗ್ಬಿಟ್ಟಿರ್ತದೆ. ಅರ್ಧೋದ್ರೆ ಏನಾಗಿದ್ರೆ ಫ್ರೀಯಾಗಿ ಹೋಗ್ಬೋದು, ಒಳಗೆ ಆಚೆ ಬರ್ಬೋದು. ಯಾರು? ಹುಳುಗಳು. ನಾವು ಹೋಗ್ಬೋದು, ಬೇಕಾದ್ರೆ ಬೈತಾರೆ ಅವರು. ಹುಳುಗಳಾದರೆ ಯಾರು ನೋಡೋದು, ಹೊಟ್ಟೋದು ಒಳಕ್ಕೆ. ಸೊ ಹಂಗೆ ಹೋಗಿ ಬಂದಾಗ ಏನಾಗುತ್ತೆ, ಅಲ್ಲಿ ರೋಗ ಅಲ್ಲೇ ಬಿಟ್ಬಿಡ್ತಾವೆ. ಅಲ್ಲೇ ರೋಗ ಬಂದಿದ್ರೆ ನಾವು ಇಲ್ಲಿ ನಾಟಿ ಮಾಡಿದ್ಮೇಲೆ 20 ದಿವಸಕ್ಕಿಂತ 1 ತಿಂಗಳಲ್ಲಿ ಏನು ಕಾಣಿಸಲ್ಲ. ಇದು ಬೆಳೀತಾ ಇರ್ತವೆ. 1 ತಿಂಗಳಾದ್ಮೇಲೆ ನೋಡಿ ಎಲ್ಲ ಕಾಣಿಸ್ಕೊಂತದೆ. ಗುಗ್ಗೆ ಅಂದರೆ ಅಲ್ಲಿಂದಲೇ ಬಂದ್ಬಿಟ್ಟಿದೆ ಅದು ಅಂತ. ಆಮೇಲೆ ಇಲ್ಲಿ ನಾಟಿ ಮಾಡಿದ್ಮೇಲೆ ನಾವು ನಿಧಾನವಾಗಿ ಕಾಣಿಸುತ್ತೋ ಅಂದರೆ ಎಲ್ಲ ಪಕ್ಕದವರೆಲ್ಲ ಪ್ರಸಾದ ಕಳಿಸಿದ್ದಾರೆ, ನಮಗೂ ಒಂದು ಸ್ವಲ್ಪ ಅಂತ ಹೇಳ್ಬಿಟ್ಟು ಅವ್ರ ಪಕ್ಕದವ್ರ ಪ್ರಸಾದ, ಅದು ಯಾರು ಮೇಂಟೈನ್ ಮಾಡದೇ ಇರೋ ಪ್ರಸಾದ. ಸೊ ಹಾಗಾಗಿ ನಾನು ಶ್ರೀನಿವಾಸ್ ಅವ್ರಿಗೆ ಹೇಳಿದೆ, ನೀವೇ ಏನಾದರೂ ಮಾಡಿ ಕಿತ್ತಾಕ್ಸ್ಬಿಟ್ರಿ ಗಿಡನ ಅವ್ರಿಗೆ ಬಿಟ್ಬಿಟ್ಟಿದ್ರೆ. ಸೊ ಅದು ಎಲ್ಲ ಒಂದು ಕಡೆ ಗುಂಡಿಗೆ ಹಾಕ್ಬಿಟ್ರಿ, ಅದನ್ನು ತಿರುಗಿದ್ರೆ ಅದೆಲ್ಲ ಸ್ಪ್ರೆಡ್ ಆಗ್ತದೆ ಅಂತ. ಹಂಗಾಗಿ ಅದನ್ನು ಕಡಿಮೆ ಮಾಡಬೇಕಾದ್ರೆ ನರ್ಸರಿಯಿಂದ ಹಿಡಿದು ನಾವು ಬೆಳೆಯೋ ಟೈಮಲ್ಲಿ ಅದಕ್ಕೆ ಔಷಧಿ ಹೊಡಿದೆ. ಈಗ ನಾವು ಬೆಳೆ ತಿನ್ನೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿದೆ. ಇಲ್ಲ ನಮ್ಗೆ ಅಷ್ಟು ಹೊಡೆಯಲ್ಲ ಅಂತಂದರೆ ಅದು ತಿಂದು ಕೊಡ್ತಾರೆ. ಮೊದಲ ಕಾಲದಲ್ಲಿ ಏನಿತ್ತು, ತೃಪ್ತಿ ಇತ್ತು ನಮಗೆಲ್ಲ, ನಮ್ಮ ಅಪ್ಪನಿಗೆ ಅವ್ರ ಅಪ್ಪನಿಗೆ ತೃಪ್ತಿ ಏನಿತ್ತು ಅಂದರೆ, ನಾವು ತಿನ್ನಕ್ಕಿದ್ರೆ ಸಾಕು, ಮಲ್ಕೊಳಕ್ಕಿದ್ರೆ ಸಾಕು, ಜಾಗ ಸ್ವಲ್ಪ ದೇವ್ರದ ದಯೆಯಿಂದ ಹೊಟ್ಟೆಗಿರಲಿ ಸಾಕು ಅಂತ ಇದ್ವಿ. ಈಗ ಹಂಗಂತೀವ? ಇಲ್ಲ, ಆಸೆ ಜಾಸ್ತಿ, ಇನ್ನು ಸ್ವಲ್ಪ ಜಾಸ್ತಿ ಬೇಕು. ಹೆಂಗೆ? ನನಗೆ ಮೋಟ್ರ್ ಬೈಕ್ ಬೇಕು, ಅದಕ್ಕೆ ಕಾಸು ಬೇಕು. ನನಗೆ ಕಾರ್ ಬೇಕು, ಕಾಸು ಬೇಕು. ನನ್ನ ಮಕ್ಕಳು ಒಳ್ಳೆ ಸ್ಕೂಲಾಗಿ ಓದಬೇಕು, ಕಾಸು ಬೇಕು. ತಪ್ಪಲ್ಲ ಅದು, ಎಲ್ಲರಿಗೂ ಆಸೆ ಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಜಾಸ್ತಿ ಅದನ್ನು ತೊಗೋಬೇಕು. ನಾವು ತೊಗೋಬೇಕಾದ್ರೂ ಅದು ಜಾಸ್ತಿ ಕೇಳ್ತದೆ ನಮಗೆ. ಪೋಷಕಾಂಶಗಳು ಕೊಡು, ನನಗೆ ಹೆಚ್ಚಿಗೆ ಗೊಬ್ಬರ ಕೊಡು, ನೀರು ನೋಡ್ಕೊಂಡು ಕೊಡು ಅಂತ ಹೇಳ್ಬಿಟ್ಟು. ಈಗ ನಾವು ಹೆಚ್ಚಿಗೆ ಖರ್ಚು ಮಾಡೋದ್ರಲ್ಲಿ ಒಂದು ಗೊಬ್ಬರಗಳು ಕರೆಕ್ಟ್ ಅಲ್ವಾ? ನೀವು ಮೂಟೆ ಗೊಬ್ಬರ ತರ್ತೀರಲ್ಲ, ಈ ತಿಪ್ಪೆ ಗೊಬ್ಬರ ಎಷ್ಟು ಹೊಡಿತೀರೋ ಎಷ್ಟೆಲ್ಲ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಾಗ ನಮ್ಗೆ ಯಾಕೆ ರಜಾ ಬರ್ತದೆ ಅಂತ ಬೈಕೊಳ್ತಾ ಇದ್ದೀವಿ. ನಾವು ರಜಾ ಬಂದಿದ್ದ ತಕ್ಷಣ ಬಂಡಿ ಹೊಡ್ಕೊಂಡೋಗಿ ಅದು ತಿಪ್ಪೆ ಗೊಬ್ಬರ ತುಂಬಿಕೊಂಡು ಹೊಲಗಳಿಗೆ ತೋಟಗಳಿಗೆ ಬಿಟ್ಬಿಟ್ಟು, ಅದು ಬಿಡೋದಲ್ಲ, ಚೆಲ್ಲಬೇಕು, ಕಾಲಕ್ಕೆ ಹಾಕ್ಬಿಟ್ಟು ಬರಬೇಕು. ಆಮೇಲೆ ನೇಗಿಲು ಇಟ್ಕೊಂಡೋಗಿ ಉತ್ತುಬಿಟ್ಟು ಬರಬೇಕು. ಆಮೇಲೆ ಹೋಗ್ಬಿಟ್ಟು ಸಾಲು ಮಾಡಬೇಕು. ಆಮೇಲೆ ಹೋಗ್ಬಿಟ್ಟು ನಾಟಿ ಮಾಡಬೇಕು. ಆಮೇಲೆ ಹೋಗ್ಬಿಟ್ಟು ಕಳೆ ತೆಗಿಬೇಕು. ಆಮೇಲೆ ಹೋಗ್ಬಿಟ್ಟು ಕಡ್ಡಿ ಹಾಕ್ಬೇಕು ಎಲ್ಲನೂ. ಆಮೇಲೆ ಹೋಗ್ಬಿಟ್ಟು ಕಟ್ಟಬೇಕು. ಇದು ಮುಗಿತಾ ಅಂದರೆ ಮುಗಿಯಲ್ಲ, ಬರ್ತಾನೆ ಇರ್ತೀವಿ. ಸೊ ಹಂಗಾಗಿ ನಾವು ಆ ಕಾಲದಲ್ಲಿ ಗೊಬ್ಬರಗಳು ಹೊಡಿತಾ ಇದ್ವಿ. ನಾನು ಭಾಳ ಹಳೆ ಕಾಲದವನಲ್ಲ, ಸೊ ಆದ್ರೂ ಹೊಡಿತಾ ಇದ್ವಿ.
ಈಗ ಎಷ್ಟು ಚೆನ್ನಾಗಿ ಗೊಬ್ಬರಕ್ಕೆ ಬಂಡಿ ಕಟ್ಕೊಂಡು ಹೊಡಿತಾರೆ, ನಮ್ಗೆ ಕಾಣಿಸ್ತಿಲ್ಲ ಒಂದು ಬಂಡಿ ಇಲ್ಲ. ಟ್ರ್ಯಾಕ್ಟ್ರಿಗೆ ಏನು ಮಾಡ್ತೀವಿ, ಹೊಡೆದ್ಬಿಡ್ತೀವಿ ಹೊಲಗಳಿಗೆ. ಆಮೇಲೆ ಎಷ್ಟೋ ಜನ ಯಾರೋ ಬಂದರೂ ಕೊಟ್ಬಿಡೋದು ಬಿಡಪ್ಪ, ಅದು ಮೂಟೆ ಗೊಬ್ಬರ ಹಾಕ್ಬಿಡೋಣ ಅಂತ ಅದು ತುಂಬೋದು, ಎತ್ಕೊಂಡು ಹೋಗೋದು, ಹಾಕೋದು ಯಾರು ಗೊತ್ತಿರಲ್ಲ ಅಂತ ಮನೋಭಾವನೆ ಎಷ್ಟೋ ಜನಕ್ಕೆ ಇರ್ತದೆ. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆ ಥರ ಭಾವನೆ ಬಂದಾಗ ಏನಾಗುತ್ತೆ, ಅದು ಹಾಕೋದು ನಾವು ಕಡಿಮೆ ಮಾಡ್ತೀವಿ ಗೊಬ್ಬರನ. ಆ ಗೊಬ್ಬರ ನಾವು ಮಣ್ಣಿಗೆ ಸೇರಿಸ್ತಿದ್ರೆ ಹೆಚ್ಚು ಕಡಿಮೆ ನಮ್ಮ ಮಣ್ಣು ಸ್ವಲ್ಪ ನಮ್ಮ ಮಣ್ಣು ಸ್ವಲ್ಪ ಆರೋಗ್ಯನ ಕೆಡಿಸ್ತಾ ಇದ್ದೀವಿ ಅಂತ ಅರ್ಥ. ಇವಾಗ ಎಷ್ಟೋ ಕಡೆ ನಮ್ಮ ಮಣ್ಣು ಸರಿಯಾಗಿ ಬರ್ತಾ ಇಲ್ಲ, ಯಾವ ಬೆಳೆ ಹಾಕಿಬಿಟ್ರಲ್ಲ, ಸ್ವಲ್ಪ ಮಣ್ಣು ಕೆಟ್ಟೋಗ್ಬಿಟ್ಟದಪ್ಪ ಏನಂತ ಹೇಳ್ಬಿಟ್ಟು ಅಂದ್ಕೊಳ್ತೀವಿ ನಾವು. ಅದು ಹಂಗಾಗಿದೆ ಎಷ್ಟೋ ಕಡೆ. ಏನು ಮಾಡ್ತೀವಿ ಅಂದರೆ ಯಥೇಚ್ಛವಾಗಿ ಮೂಟೆ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಯೂರಿಯಾ ಅಂತೆ, ಪೊಟ್ಯಾಷ್ ಅಂತೆ, ಸೂಪರ್ ಅಂತೆ, DAP ಅಂತೆ, 19 ಅಂತೆ, 0025 ಅಂತೆ, 16 ಅಂತೆ, 17 ಇವೆಲ್ಲ ಗೊಬ್ಬರಗಳು ತಂದು ಮೂಟೆಗಳು ನಾವು ಸುರಿದ್ಬಿಡ್ತೀವಿ. ಅವು ಚೆನ್ನಾಗಿ ಬೆಳೀತವೆ, ತಕ್ಷಣಕ್ಕೆ ಬೆಳೀತವೆ. ಆಮೇಲೆ ಮಣ್ಣು ಸ್ವಲ್ಪ ತೊಂದರೆ ಆಗಿರ್ತದೆ. ಅದರಲ್ಲಿರೋ ಮಣ್ಣಿನ ಕ್ಷಾರ ಅಂತೀವಿ, pH ಅಂತೀವಿ, ಇವೆಲ್ಲ ಏರ್ಪೇರಾಗ್ತವೆ. ಮುಂದೆ ಬರೋ ಬೆಳೆಗಳಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಹಂಗಾಗಿ ಮೊದಲು ನಮ್ಮ ಹಿರಿಯರು ಏನು ಮಾಡ್ತಿದ್ರು, ತಪ್ಪದಂಗೆ ಗೊಬ್ಬರ ಹಾಕ್ತಾಯಿದ್ರು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಹಾಕ್ಬೋದು, ಸುಮಾರು ಜನ ಹಾಕ್ತಾರೆ, ಎಷ್ಟೋ ಜನ ಕಡಿಮೆ ಮಾಡಿದ್ದಾರೆ. ಅದನ್ನು ಕಡಿಮೆ ಮಾಡಿದಷ್ಟು ನಮ್ಮ ಮಣ್ಣು ಕೆಡ್ತಾ ಹೋಗುತ್ತೆ. ಅದರಿಂದ ಏನೇನು ಸಮಸ್ಯೆ ಅಂದರೆ, ಆ ಗಿಡ ತಕ್ಷಣಕ್ಕೆ ಬೆಳಿಬೋದು, ಆದರೆ ಮುಂದಿನ ದಿನಗಳಲ್ಲಿ ಗಿಡಕ್ಕೂ ತಾಪತ್ರೆ, ಜೊತೆಗೆ ಮುಂದಿನ ಬೆಳೆಗೂ ತಾಪತ್ರೆ, ದುಡ್ಡು ಜಾಸ್ತಿ. ಆಮೇಲೆ ನಾವು ಗೊಬ್ಬರ ಯಥೇಚ್ಛವಾಗಿ ಬಂದು ಸುರಿದ್ಬಿಡ್ತೀವಿ. ಅದು ಎಷ್ಟು ಬೇಕು ಅಂತ ಗೊತ್ತಿರಲ್ಲ ನಮಗೆ. ಹಾಕ್ರೆ ಇನ್ನೊಂದು ಮೂಟೆ ಅನ್ನೋದು, ಇದು ಯಾಕೋ ಬೆಳಗಾಗ್ಬಿಟ್ಟದೆ, ಒಂದು ಯೂರಿಯಾ ಮೂಟೆ ಹಾಕೋ ಅಂತಂದು, ಇದು ಯಾಕೋ ಸರಿಗೆ ಮ್ಯಾಲ್ಕೆ ಎದ್ದೇಳಲ್ಲಪ್ಪ, ಇದು ಇನ್ನೊಂದು ಮೂಟೆ ತಗೊಂಡು ಹಾಕೋಣ ಅಂತ ಹಿಂಗೆ ಹಾಕ್ತಿರ್ತೀವಿ. ನಮ್ಗೆ ಗೊತ್ತಿರಲ್ಲ, ಹಾಕ್ತಾ ಇರ್ತೀವಿ. ಅದಕ್ಕೆ ಇಷ್ಟೇ ಬೇಕು ಅಂತ ಇರ್ತದೆ. ನಾವು ಯಥೇಚ್ಛವಾಗಿ ಹಾಕಿ ಆ ಕಡೆ ಖರ್ಚು ಜಾಸ್ತಿ, ಈ ಕಡೆ ಭೂಮಿನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾಯಿದೆ, ಮುಂದಿನ ಬೆಳೆಗಳಿಗೂ ತಾಪತ್ರೆ ಆಗುತ್ತೆ. ಈಗ ಶ್ರೀನಿವಾಸ್ ಸರ್ ಹೇಳ್ತಿದ್ರು, ಮೊದಲು ನಾನು ಬೆಳೆದಷ್ಟು ಇವತ್ತು ಭಾಳ ಬೇಜಾರಾಗ್ಬಿಟ್ಟಿದೆ ಅಂತ. ಅವ್ರದ್ದು ಬೇರೆ ಸಮಸ್ಯೆ, ರೋಗದ ಸಮಸ್ಯೆ ಗಿಡಕ್ಕೆ. ಸೊ ಹಂಗಾಗಿ ನೀವೊಂದು ಮಣ್ಣಿನ ಫಲವತ್ತತೆ ಒಂದು ಮಾಡಿದ್ರೆ ನಿಮಗೆ ಗಿಡದ ಬೆಳವಣಿಗೆ, ಅದಕ್ಕೆ ಬರ್ತಕ್ಕಂಥ ರೋಗಗಳು, ಕೀಟಗಳ ಬಾಧೆ ತಾನಾಗೇ ಕಡಿಮೆ ಆಗುತ್ತೆ. ಹೆಂಗಪ್ಪ ಅಂತಂದರೆ, ನಾವು ಚೆನ್ನಾಗಿ ಊಟ ಬಿದ್ದು ಅವ್ನಿಗೇನು ಬಿಡೋ ಗುಂಡಿದ್ದಂಗೆ ಅವನೇ ಅಂತ ಹೇಳ್ಬಿಟ್ಟು ಅವ್ನಿಗೇನು ರೋಗ ಇಲ್ಲ ಅಂತಿಲ್ಲ, ಏನು ಬರೋದು ಇಲ್ಲ ಅಂತ ಬೇಕಂತೀವಿ. ಅಂದರೆ ಅವ್ನು ಗಿಡಕ್ತಾಗಿರ್ತಾರೆ, ಹುಡುಗರಾಗ್ಬೋದು ಹುಡುಗಿರಾಗ್ಬೋದು. ಚೆನ್ನಾಗಿ ಊಟ ಮಾಡಿ ಟೈಮ್ ಸರಿಯಾಗಿ ಎಷ್ಟು ಬೇಕೋ ಅಷ್ಟು ತಿನ್ಕೊಂಡು, ಜಾಸ್ತಿ ತಿಂದರೂ ಕಷ್ಟ, ಕಡಿಮೆ ತಿಂದರೂ ಕಷ್ಟ. ನಾವು ನೆಬಿ ಊಟಗಳು, ಅದನ್ನು ಮಾಂಸದ ಊಟ ಅಂತಂದರೆ ಹೋಗ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತೀವಿ, ತಿರುಗಿ ಬಂದು ಬೇರೆ ಎಲ್ಲ ಶುರುವಾಗ್ಬಿಡ್ತದೆ, ಜೀರ್ಣ ಆಗಲ್ಲ ಅದು ಅಷ್ಟು. ಹಂಗೆ ತಿನ್ನಬಾರ್ದು, ಸ್ವಲ್ಪ ಒಂಚೂರು ಕಡಿಮೆ ತಿಂದು ಹೊತ್ತೊತ್ತಿಗೆ ನಾವು ತಿನ್ಕೊಂಡ್ರೆ ನಮಗೆ ಆರೋಗ್ಯವಾಗಿರ್ತೀವಿ. ಅದೇ ರೀತಿ ಗಿಡಗಳಿಗೂ ಅಷ್ಟೇ, ಎಷ್ಟು ಬೇಕು ಅಷ್ಟೇ ಕೊಟ್ಟರೆ ಅದು ಆರೋಗ್ಯವಾಗಿರ್ತದೆ. ಅದಕ್ಕೆ ಪೂರಕವಾಗಿ ಒಂದು ವಿಷಯ ಹೇಳ್ತೀನಿ, ಇದೆಲ್ಲ ಬೆಳೆಗಳಿಗೂ ಆಗುತ್ತೆ. ಈಗ ಇತ್ತೀಚೆಗೆ ನಾವು ಮೊದಲೆಲ್ಲ ಗೊಬ್ಬರ ಹೆಂಗೆ ಹಾಕ್ತಾಯಿದ್ವಿ ಅಂದರೆ, ನಾಟಿ ಮಾಡೋ ಒಂದಷ್ಟು ಮಣ್ಣಿಗೆ ಹಾಕ್ಬಿಡೋದು ಗೊಬ್ಬರ, ಆಮೇಲೆ 1 ತಿಂಗಳು 1.5 ತಿಂಗಳು ಆದಮೇಲೆ ಇನ್ನೊಂದು ಸರಿ ಮೇಲ್ ಗೊಬ್ಬರ ಅಂತ ಕೊಡ್ತಾಯಿದ್ವಿ. ಈಗ ಆ ಪದ್ಧತಿ ಹೊರಟೋಗಿದೆ. ನೀವು ಮಾಡ್ತಾಯಿದ್ರಿಲ್ಲ ನನಗೆ ಗೊತ್ತಿಲ್ಲ. ಈಗ ಮಾಡ್ತಾ ಇರೋದು ನಾವು, ಈಗ ಹನಿ ನೀರಾವರಿ ಅಂತ ಅಲ್ವಾ, ಹನಿ ನೀರಾವರಿ ಇದೆಯಲ್ಲ ನಿಮ್ಮದು, ನಿಮ್ಮ ತೋಟದಲ್ಲಿ ನೋಡಿದೆ ಸುಮಾರು ಜನ ಹಾಕ್ಕೊಂಡಿದ್ದಾರೆ. ಸಬ್ಸಿಡಿ ಕೊಡ್ತಾರೆ, ಭಾಳ ಒಳ್ಳೆಯದು. ಹನಿ ನೀರಾವರಿ ಮಾಡೋದ್ರಿಂದ ನಮಗೆ ನೀರು ಒಂದು ಕಡೆ 100 ಲೀಟ್ರ್ ಬೇಕಾಗಿರೋದು ಬರೀ 50 ಲೀಟ್ರಲ್ಲಿ ನಾವು ಬೆಳೆನ ತೆಗಿಬೋದು. ಆಮೇಲೆ ಸ್ವಲ್ಪನೇ ಕೊಡ್ಬೋದು. ನಾವು ತಗೊಂಡೋಗಿ ಕಟ್ಬಿಡೋಂಗಿಲ್ಲ, ಅದನ್ನು ಕಟ್ಬಿಟ್ಟು ನಿಲ್ಲಿಸ್ಬಿಟ್ರೆ ನೀರು ರೋಗಗಳು ಜಾಸ್ತಿ ಆಗ್ತವೆ. ಕಟ್ಟಬಾರ್ದು. ಹಂಗೆ ಹನಿ ನೀರಾವರಿ ಭಾಳ ಒಳ್ಳೆಯದು. ಅದ್ರ ಜೊತೆಗೆ ರಸಾವರಿ ಅಂತಿದೆ. ರಸಾವರಿ ಅಂದರೆ ಗೊಬ್ಬರಗಳನ್ನ ಡ್ರಿಪ್ಪಲ್ಲೇ ಬಿಡೋದು. ಆ ಡ್ರಿಪ್ಪಲ್ಲೇ ಬಿಡೋದ್ರಿಂದ ನಮಗೇನಾಗುತ್ತೆ, ಅದು ಹೋಗಿ ಬುಡಕ್ಕೆ ಬೀಳ್ತದದು. ನಾವು ಹಿಂಗೆ ಚೆಲ್ಬಿಟ್ರೆ ಏನಾಗುತ್ತೆ, ಅದು ಬುಡಕ್ಕೆ ಹಾಕಿದ್ರೆ ಏನಾಗುತ್ತೆ, ಎತ್ತತ್ತು ಬಿದ್ದೋದು. ಆಮೇಲೆ ಅರ್ಧ ಮುಕ್ಕಾಲು ವೇಸ್ಟ್ ಆಗುತ್ತೆ. ನಾವು 100,000 ರೂಪಾಯಿ ತಗೊಂಡು ಹಾಕಿದರೆ 500 ರೂಪಾಯಿಂದು ಖರ್ಚಾಗಿರುತ್ತೆ ಗೊಬ್ಬರ. ಸೊ ಈ ರೀತಿ ಈ ಗೊಬ್ಬರಗಳನ್ನ ಉಳಿಸಿದ್ರೆ ನಮಗೆ ಸುಮಾರು ದುಡ್ಡು ಉಳಿಸ್ತದೆ. ಹೆಂಗೆ ಅಂತಂದರೆ, ಅದರಲ್ಲಿ ವೆಂಚುರಿ ಸಿಸ್ಟಮ್ ಅಂತ ಬರ್ತದೆ, ಗೊಬ್ಬರದ್ದು ಸಪ್ರೇಟ್ ಟ್ಯಾಂಕು. ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಕೊಳವೆಯಲ್ಲಿ ಬಿಟ್ಬಿಡೋದು ಅಷ್ಟೇ. ಬಿಟ್ಬಿಟ್ಟು ನಾವು ಮೊದಲು 2 ಸರಿ ಗೊಬ್ಬರ ಕೊಡ್ತಾಯಿದ್ವಿ ಬೆಳೆಗೆ. ಈಗ ಅಷ್ಟೇ ಗೊಬ್ಬರನ ಟೊಮೆಟೊಗಾದರೆ ವಾರಕ್ಕೆ 1 ಸರಿ ಅಥವಾ 2 ಸರಿ ಕೊಡೋದು ಇದೆ ರೆಕಮೆಂಡೇಶನ್. 2 ಸರಿ ಎಷ್ಟು, ಒಂದು 100 kg ಅದನ್ನೇ ಒಂದು 2 ಸರಿ ಕೊಡೋ ಬದಲು 20 ಸರಿ 30 ಸರಿ ಕೊಡ್ತೀವಿ. ಅದನ್ನೇ ಭಾಗ ಮಾಡಿ ಸ್ವಲ್ಪನೇ ಕೊಡೋದು. ಸ್ವಲ್ಪನೇ ಕೊಟ್ಟಾಗ ಏನಾಗ್ತದೆ ಅಂದರೆ, ಕೊಟ್ಟಿದ್ದೆಲ್ಲನೂ ಗಿಡ ಎಳ್ಕೊಂಬಿಡ್ತೀವಿ. ಅಷ್ಕೊಂಡಿರ್ತದೆ ಅದು. ಕೊಟ್ಟಿದ ತಕ್ಷಣ ಗಬ ಅಂತ ಇರ್ತದೆ, ಅಷ್ಟೇ ಸಾಕು ಅದಕ್ಕೆ. ಅದೇ ಒಂದೇ ಸರಿ ಹಾಕ್ರಿ, ಅದು ಜಾಸ್ತಿಯಾಗಿ ಏನಾಗುತ್ತೆ, ವಾಂತಿ ಶುರುವಾಗುತ್ತೆ.
ವಾಂತಿ ಹೆಂಗೆ ಶುರುವಾಗುತ್ತೆ ಅಂತಂದ್ರೆ ಕಾಣಿಸ್ತದೆ ಗಿಡದಲ್ಲಿ. ಅವು ಅಲ್ಲಿ ಹತ್ರ ಹೋದ್ರೆ ನಮ್ಮನ್ನು ಮಾತಾಡ್ತಾವೆ ಕೆಲವು. ಅವು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ತವೆ, ಎಲೆಗಳು ಸುಸ್ತಾಗಿರ್ತವೆ, ಆಮೇಲೆ ಅದು ಬಿದ್ದು ಹೋಗ್ತಾ ಇರ್ತದೆ, ಆಮೇಲೆ ಅದು ಅಳ್ತಾ ಇರ್ತದೆ. ಅಂದರೆ ಅದಕ್ಕೇನು ಹೆಚ್ಚು ಕಡಿಮೆ ಆಗಿದೆ. ಮಕ್ಕಳು ನಾವು ಕೊಯ್ಯೋ ತಳ್ತಾವಲ್ಲ ಹತ್ರ ಹೋದರೆ, ಹೊಟ್ಟೆ ನೋವು ಇನ್ನೊಂದು ಮತ್ತೊಂದು ಹಂಗೆ ಅವು ನಮಗೆ ತೀರಾ ಹತ್ರದಾಗ ನೋಡಿದಾಗ ಅನುಭವ ಇದ್ದರೆ ಅದು ಗೊತ್ತಾಗುತ್ತೆ ಜಾಸ್ತಿ ಆಯಿತು ಕಡಿಮೆ ಆಯಿತು ಅನ್ನೋದನ್ನ. ಸೊ ಅದನ್ನು ಸರಿಮಾಡಿಸ್ಕೋಬೇಕಾದ್ರೆ ನಾವು ಸ್ವಲ್ಪನೇ ಗೊಬ್ಬರ ಕೊಡಬೇಕು, ಸ್ವಲ್ಪ ನೀರು ಕೊಟ್ಟರೆ ಅದು ಯಥೇಚ್ಛವಾಗಿ ಈ ಕೊಟ್ಟಿದ್ದೆಲ್ಲ ಬೆಳೆಸ್ಕೊಳುತ್ತೆ. ಆಮೇಲೆ ಯಾವುದೇ ರೋಗಗಳು ಕಡಿಮೆ ಆಗುತ್ತೆ. ಆ ಥರದ್ದು ನಾವು ಮಾಡಬೇಕಾಗುತ್ತೆ. ಅದು ನಿರ್ವಹಣೆ. ಆಮೇಲೆ ಗೊಬ್ಬರ ಹಾಕೋದು, ಮೇಲ್ ಗೊಬ್ಬರ ಹಾಕೋದು, ಮತ್ತು ಹಸಿರೆಲೆ ಗೊಬ್ಬರ ಹಾಕೋದು. ಆಮೇಲೆ ಎಷ್ಟೋ ಬೆಳೆಗಳು ಒಂದ್ಸರಿ ಬಿಟ್ಬಿಟ್ಟಿರ್ತೀವಿ. ಈ ಮಳೆಗಾಲ ಬಂದಾಗ ಒಂದ್ಸರಿ ಈ ಹಸಿರೆಲೆ ಗೊಬ್ಬರಗಳು ಬರ್ತವೆ. ಹಸಿರೆಲೆ ಗೊಬ್ಬರ ಅಂದರೆ ಹಸೆಣಬು, ಆಮೇಲೆ ಅಲಸಂದೆ, ಹುರುಳಿ ಇವೆಲ್ಲನೂ ಚೆಲ್ಬಿಟ್ಟು ಸೊಪ್ಪು ಚೆನ್ನಾಗಿ ಬಂದಾಗ, ಆ ಹೂವು ಬರೋಕ್ಕೆ ಮುಂಚೆ ಅಥವಾ ಹೂವು ಪ್ರಾರಂಭ ಆದಾಗ ಅದನ್ನು ಉಳುಮೆ ಮಾಡ್ಬಿಡೋದು. ಅದರಲ್ಲಿ ರೋಟ್ರಿ ಹೊಡೆದ್ಬಿಟ್ರೆ ಗೊಬ್ಬರ ಅದರಲ್ಲೇ ಆಗುತ್ತೆ. ಆಮೇಲೆ ನಮ್ಮ ಹತ್ರ ಸ್ವಲ್ಪ ಗೊಬ್ಬರ ಇದ್ದರೆ ಅದನ್ನ ಹಾಕ್ಕೊಂಡೆ ಅದ್ರ ಮೇಲೆ ಮೂಟೆ ಗೊಬ್ಬರ ಬೇಕಾಗಿದ್ದು ನಾವು ಕೊಡಬೇಕಾಗುತ್ತೆ. ಇನ್ನೂ ಭಾಳ ವೈಜ್ಞಾನಿಕವಾಗಿ ನಾವು ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅಂದರೆ ನಿಖರ ಬೇಸಾಯ ಅಂತ ಬಂದಿದೆ. ನಿಖರ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡೋದು. ನೀರು ನಾವು ಲೋಟ ಕುಡಿಯೋಕ್ಕಾಗ್ತದೆ, 2 ಲೋಟ ಕೊಟ್ಟರೆ ಏನಾಗುತ್ತೆ, ವಾಂತಿ ಆಗ್ತದೆ. ಅದು ಊಟ 1 ಮುದ್ದೆ ತಿಂತೀನಿ ನಾನು, 4 ಮುದ್ದೆ ಒಂದೇ ಸರಿ ತಿಂದ್ಬಿಟ್ರು ಅಂದರೆ ಹೆಚ್ಚು ಕಡಿಮೆ ಆಗ್ತದೆ. ಹಂಗೆ ಕಂಡುಹಿಡಿದಿದ್ದಾರೆ ಈಗ ಇಷ್ಟು ಗಿಡಕ್ಕೆ ಇಷ್ಟೇ ಕೊಡಬೇಕು, ಇಷ್ಟು ಹೊತ್ತಿಗೆ ಕೊಡಬೇಕು ಅಂತ. ಅಷ್ಟು ಕೊಟ್ಕೊಂಡೋದ್ರೆ ಇನ್ನೂ ಅದ್ರಲ್ಲಿ ಉಳಿತಾಯ ಆಗ್ತದೆ. ನಮಗೆ ಉಳಿತಾಯ ಆದಾಗ ನಮಗೆ ಖರ್ಚು ಕಡಿಮೆ ಆಗ್ತದೆ, ಲಾಭ ಜಾಸ್ತಿ ಬರೋ ಚಾನ್ಸ್ ಇರ್ತದೆ. ಹಾಗಾಗಿ ಒಂದು ಸರಿ ಮಾಡಿದ್ರೆ ಆಗ್ಬಿಡುತ್ತೆ, ಅಲ್ಲ ಪ್ರತಿ ಸರಿ ಹಂಗೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಮಗೆ ಸಾಕಷ್ಟು ಖರ್ಚು ಕಡಿಮೆ ಆಗ್ತದೆ. ಆಮೇಲೆ ಪೋಲಾಗೋದು, ನಾವು ಪೋಷಕಾಂಶಗಳು ಪೋಲಾಗೋದನ್ನು ತುಂಬ ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಸೊ ಹಾಗಾಗಿ ಇದು. ಆಮೇಲೆ ರೋಗ ರುಜಿನಗಳು ಅಂತ ಹೇಳ್ತಾ ಇದ್ದೀವಿ. ರೋಗಗಳು ನೀವು ಎಲ್ಲ ಚೆನ್ನಾಗಿ ಅದು ಪೋಷಣೆ ಮಾಡಿಬಿಟ್ರೆ ಅರ್ಧ ರೋಗ ಕೀಟ ಅಲ್ಲೇ ಕಡಿಮೆ ಆಗ್ತದೆ. ಇನ್ನೊಂದಷ್ಟು ಬರ್ತವೆ. ಈಗ ರೋಗ, ಈ ಹುಳುಗಳು ಅವೆಲ್ಲ ಎಲ್ಲಿದ್ವು, ಎಲ್ಲ ಇಲ್ಲೇ ಇದ್ವು. ಹುಳುಗಳ ಜಾಗಗಳು ನಾವು ಸೇರ್ಕೊಂಡ್ಬಿಟ್ಟಿದ್ವಿ. ಹೋಗಿ ಕಾಡೆಲ್ಲ ಕಡ್ದಾಕ್ತೀವಿ, ಮಾಡ್ಕೊತೀವಿ. ಅಥವಾ ನಮ್ಮ ಜಾಗಗಳು ಬಂದಿರ್ತವೆ, ಓಡಿಸ್ತೀವಿ. ಅದಕ್ಕೂ ಊಟ ಬೇಕು. ಮೊದಲೇನು ಮಾಡ್ತಿದ್ರು, ಅದಕ್ಕೊಂದು ಸ್ವಲ್ಪ ಕೊಟ್ಬಿಟ್ಟು ಇವರು ತಿಂತಾಯಿದ್ರು. ಈಗೆಲ್ಲ ನಮಗೆ ಬೇಕು ಅಂತೀವಿ. ಆ ಸಂದರ್ಭದಲ್ಲಿ ನಾವು ಅವ್ನು ಓಡಿಸ್ಬೇಕಾದ್ರೆ ಔಷಧಿ ಹೊಡಿತೀವಿ. ಔಷಧಿ ಹೊಡೆದ್ರೆ ಅದರಲ್ಲೂ ಈಗ ಇಳುವರಿ ಜಾಸ್ತಿ ಬರೋ ತಳಿಗಳಿದ್ದಾವೆ. ಇಳುವರಿ ಜಾಸ್ತಿ ಬರೋ ತಳಿಗಳು ಚೆನ್ನಾಗಿ ಹೊಲಸಾಗಿ ಬೆಳೀತದೆ. ಹಂಗೆ ಹುಳುಗಳನ್ನು ಅಟ್ರ್ಯಾಕ್ಟ್ ಮಾಡ್ತದೆ. ಅದು ಬಂದಾಗ ಔಷಧಿ ಹೊಡಿಲೇಬೇಕು. ಹೊಡೆದು ತಪ್ಸೋಕ್ಕಾಗಲ್ಲ. ನಾವು ಹೊಡಿಬೇಕು ಕಾಲಕ್ಕೆ ತಕ್ಕಂಗೆ. ಈಗ ನಾವು ಇನ್ನೊಂದು ಔಷಧಿ ಜಾಸ್ತಿ ದುಡ್ಡು ಸುರಿತಾ ಇದ್ದೀವಿ. ಎಲ್ಲಿ ಅಂತಂದರೆ ನಿಮಗೆಲ್ಲ ಗೊತ್ತು, ಆದರೂ ಒಂದ್ಸರಿ ಹೇಳ್ತೀನಿ. ಈಗ ನಮ್ಮ ತೋಟದಲ್ಲಿ ಏನೋ ಒಂದು ರೋಗ ಬಂದಿರ್ತದೆ ಅಥವಾ ಕೀಟ ಬಿದ್ದಿರ್ತದೆ. ನಾವು ಅದನ್ನು ನಮ್ಗೆ ಹುಳ ಬಿದ್ದದೆ ಅಂತ ಯಾರೂ ಹೇಳಲ್ಲ. ನಾವು ಹೇಳ್ತೀವ ರೋಗ ಬಂದ್ಬಿಟ್ಟದೆ ಅಂತೀವಿ. ಅಲ್ಲಿ ಹುಳ ಬಿದ್ದಿರ್ತದೆ, ಅಯ್ಯೋ ನಮ್ಮ ತೋಟದಾಗ ರೋಗ ಬಂದ್ಬಿಟ್ಟದೆ ಅಂತೀವಿ. ಅಲ್ಲಿ ಅಂಗಡಿಯವ್ರಿಗೆ ಫೋನ್ ಮಾಡ್ತೀವಿ, ಹಿಂಗೆ ಬಂದ್ಬಿಟ್ಟದೆ ರೋಗ. ಆ ರೋಗಕ್ಕೆ ಔಷಧಿ ಕೊಟ್ಟಿರ್ತಾನೆ. ಅದು ರೋಗಕ್ಕೆ ಹುಳಕ್ಕೆ ಕೆಲಸ ಮಾಡೋದು. ಅವ್ನ ಅಂಗಡಿಯವ್ರ ಹತ್ರ ತಿರುಗಿ ಬೈತಿ ಹೋಗಿ, ನೀನು ಯಾವುದೋ ಔಷಧಿ ಕೊಟ್ಟೆ ಸರಿ ಹೋಗಲ್ಲ ಅಂತ ಹೇಳ್ತಾನೆ. ತಿರುಗಿ ಅವನೇನು ಮಾಡ್ತಾನೆ, ಬುದ್ಧಿವಂತ ಅವನು ರೋಗದ್ದು ಕೀಟದ್ದು 2 ಸೇರಿಸ್ಕೊಡ್ತಾನೆ. ಈಗ 2 ಹೊಡೆದ್ಬಿಡೋದ್ರೆ ಇದ್ರೆ ಅವ್ರು ಕೇಳೋಂತಾನೆ. ಅವ್ನಿಗೆ ಅಷ್ಟು ಬೇಕಾಗಿಲ್ಲ, ಅದಕ್ಕೆ ಒಂದೇ ಬೇಕಾಗಿರೋದು. ಅವ್ನು ನೋಡಿಲ್ಲ ಪಾಪ, ನೀವು ರೋಗ ಅಂತೀರ, ಅವ್ನು ಉಳಿದು ಸೇರಿಸ್ಕೊಟ್ಬಿಟ್ಟು ಬೈದಿರ್ತೀರ ಒಂದ್ಸರಿ. ಆಮೇಲೆ ತಿರುಗಿ ಇನ್ನೊಂದ್ಸರಿ ಯಾಕೋ ಬೆಳವಣಿಗೆ ಆಗೋಣ, ಕೊಟ್ಟೆ ರೋಗ, ಹುಳುಗಳೇನೋ ಕಾಣಿಸ್ತಾ ಇಲ್ಲ, ಆದರೂ ಗಿಡ ಬೆಳವಣಿಗೆ ಇರೋಣ ಅಂತಾನೆ. ಅವನು ಇನ್ನೊಂದು ಟಾನಿಕ್ ಹಾಕ್ತಾನೆ ಬಾಯಿಲಿ. ಇನ್ನೊಂದ್ಸರಿ ನಿಮ್ಗೆ ಒಳ್ಳೇದು ಕೊಡ್ತೀನಿ ಅಂತ ಇನ್ನೊಂದ್ಸರಿ 3 ಕೊಡ್ತಾನೆ. ರೋಗಕ್ಕೆ ಕೀಟಕ್ಕೆ ಟಾನಿಕ್ಕು ಅಷ್ಟು ಬೇಕಾಗಿಲ್ಲ. ನಿಮ್ಗೆ ಒಂದೇ ಟಾನಿಕ್ ಒಂದೇ ಬೇಕಾಗಿರೋದು. ಇರಲಿ ಹೊಡೆಯೋದು ಅಂತಾನೆ, ಇದ್ದರೆ ಹೋಗಿ ಕೇಳೋ ಅಂತಾನೆ. ಅಂದರೆ ಅವ್ರಿಗೆ ಖರ್ಚಾಗಬೇಕು, ದುಡ್ಡು ನಮಗೆ ಲಾಸ್ ಆಗಬೇಕು. ಇಲ್ಲಿ ನಾವು ಹೊಡಿಬೇಕು, ಯಾವುದೋ ಒಂದು ಆಗಿ ಗಿಡ ಬೆಳವಣಿಗೆ ಆಗುತ್ತೆ. ಅಲ್ಲಿ ನಾವು ಜಾಸ್ತಿ ದುಡ್ಡನ್ನ ಕಟ್ತಾ ಇದ್ದೀವಿ. ಸೊ ನಾವು ಫಸ್ಟು ಕೀಟನ, ರೋಗನ, ಇನ್ನೇನು ಪೋಷಕಾಂಶಗಳ ಕೊರತೆನ ಅಂತ ಕಂಡಿಡ್ಕೋಬೇಕಾಗ್ತದೆ ರೈತರೆಲ್ಲನೂ. ಅದು ನಾವು ಗೊತ್ತಿರಲ್ಲ, ತಿಳ್ಕೊಂಡು ಕೇಳ್ಕೊಬೇಕಾಗ್ತದೆ. ಆವಾಗ ನಿಮಗೆ ಒಂದು 100ಕ್ಕೆ 60-70 ರೂಪಾಯಿ ಕಡಿಮೆ ಮಾಡ್ತೀವಿ ದುಡ್ಡು ಖರ್ಚು ಮಾಡೋದ್ರಿಂದ. ಅಲ್ಲೆಲ್ಲ ಉಳಿತಾಯ ಮಾಡ್ಬೋದು. ಸೊ ಹಿಂಗೆಲ್ಲ ಮಾಡ್ತಾ ಹೋದರೆ ಬೆಳೆ ಚೆನ್ನಾಗಿರ್ತದೆ. ಆವಾಗ ಇಳುವರಿನೂ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಈ ಹೈಬ್ರಿಡ್ಸ್ ಅಂತ ಹೇಳ್ತೀವಿ, ಸಂಕರಣ ತಳಿಗಳು ಅಂತ, ಅವು ಜಾಸ್ತಿ ಇಳುವರಿ ಕೊಡ್ತವೆ. ಹಂಗೆ ನಾವು ಊಟನೂ ಕೊಡ್ಬೇಕು. ಅದಕ್ಕೆ ಊಟ ಏನು ಅಂದರೆ ನೀರು, ಗೊಬ್ಬರ, ಅವೆರಡು. ರೋಗ ಬರ್ದಂಗೆ ಅಥವಾ ಕೀಟಗಳು ಬರ್ದಂಗೆ ಕಾಪಾಡ್ಕೋಬೇಕು, ಔಷಧಿ ಸಿಂಪಡಣೆ ಮಾಡ್ಕೋಬೇಕು. ಸೊ ಈ ಥರ ಮಾಡೋದ್ರಿಂದ ಒಂದೊಂದು ಸೂಕ್ಷ್ಮವಾಗಿರ್ತಾವೆ ಅವು. ಹಾಗಾಗಿ ಮಾಡೋದ್ರಿಂದ ಭಾಳ ಒಳ್ಳೆಯದು. ಹಾಗಾಗಿ ಕೆಲವು ನಾವು ನೋಡಿದ್ದು ಅದು ಸ್ವಲ್ಪ ಹೇಳ್ತಾ ಇದ್ದೆ.
ಯಾಕಂದರೆ ಒಂದೊಂದು ಬೆಳೆದೂ ಭಾಳಷ್ಟಿದೆ ವಿಷಯ ಹೇಳೋದು, ಬಹುಶಃ ಭಾಳ ಟೈಮ್ ತೊಗೊಳುತ್ತೆ. ನಿಮಗೇನು ಧಾರಾವಾಹಿಗಳಿದ್ವಾ? ಏನೋ 8 ಗಂಟೆಗೆ ಧಾರಾವಾಹಿ ಅಂತ ಇದ್ರಲ್ಲ, ಇಲ್ಲಲ್ಲ ಇಲ್ವಾ? ಆಮೇಲೆ ನಾನೇನೋ ಮಾತಾಡ್ತಾ ಇದ್ದೀನಿ, ಬೈಕ್ ಹೇಳ್ತಾ ಇರ್ತೀರಿ ಈ ಅಪ್ಪನ ಪುರಾಣ ಮುಗಿಲಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅನ್ಕೋಬಾರ್ದಲ್ಲ, ಅದಕ್ಕೆ ಸರಿ. ಆಮೇಲೆ ಈ ಬೀನ್ಸು ಹಾಕಿದ್ರಿ, ಬೀನ್ಸು ಸೌತೆಕಾಯಿ ಯಾರು ಹೇಳಿದ್ರು 8 ಗಂಟೆಗೆ ಯಾವುದು ಒಳ್ಳೆ ದಾರಿ ಸರಿ ಆಯ್ತು. ಸೊ ಅದಕ್ಕೆ ಅಲ್ಲ ಅವ್ರಿಗೂ ತೊಂದರೆ ಕೊಡಬಾರ್ದಲ್ಲ. ಆಮೇಲೆ ನಾಳೆ ಬೆಳಗ್ಗೆ ಕರೆದ್ರೆ ಇವರೆಲ್ಲ ಧಾರಾವಾಹಿ ಟೈಮ್ ಕರೀತಾರೆ, ಇವರು ಹೋಗೋದು ಬೇಡ ಅಂತಾರೆ ಆಮೇಲೆ ತಿರುಗಿ ಅದನ್ನು ಅವ್ರದ್ದು ನೋಡ್ಕೋಬೇಕಲ್ಲ. ಆಯ್ತಮ್ಮ ಧಾರಾವಾಹಿ ಟೈಮ್ ಕೊಟ್ಬಿಡ್ರಿ ಅಂತ ಹೇಳಿದ್ರು ಅವಾಗ. ಆಯಿತು, ಓಕೆ. ಈಗ ಸೌತೆಕಾಯಿಗಳು ಸುಮಾರು ಜನ ಆಗ್ತಾಯಿದ್ರು, ಅದರಲ್ಲಿ 2-3 ಥರ ಇದೆ ಸೌತೆಕಾಯಿ. ಒಂದು ಈಗ ಹೊಸದಾಗಿ ಇಂಗ್ಲೀಷ್ ಸೌತೆಕಾಯಿ ಅಂತ ಮಾತಾಡ್ತಿದ್ವಿ ನಾವು. ಇವರು ಅಣ್ಣವ್ರು ಹೇಳ್ತಿದ್ರು ಇಂಗ್ಲೀಷ್ ಸೌತೆಕಾಯಿ ಕೆಲವು ಕಾಲದಲ್ಲಿ ಮಾತ್ರ ಅದಕ್ಕೆ ಡಿಮ್ಯಾಂಡ್ ಇರ್ತದೆ, ಮೇ, ಜೂನ್, ಜುಲೈ ಅಂತ. ಕೆಲವು ಮಾಮೂಲಿ ಹೈಬ್ರಿಡ್ಸ್ ಬಂದಿದ್ದಾವೆ ಸೌತೆಕಾಯಿಯಲ್ಲಿ, ಮಾಲಿನಿ ಅಂತ ಇನ್ನೊಂದು ಮತ್ತೊಂದು ಹೆಸರುಗಳು ಬಂದಿದ್ದಾವೆ. ಅದರಲ್ಲಿ ಅವನ್ನ ಹಾಕ್ಕೊಂಡು ನಾವು ಅದು ತುಂಬ ಬೇಗ ಬರ್ತದೆ, 45 ದಿವಸಕ್ಕೆ ಶುರುವಾಗ್ಬಿಡ್ತದೆ ಹಾಕಿದರೆ. ಆಮೇಲೆ ಒಂದು ತಿಂಗಳು 2 ತಿಂಗಳು ಕಿತ್ಕೊಂಡು ಹಾಕ್ಬೋದು. ಏನಂದರೆ ಒಂದು ಇದು ಕೊಡಬೇಕು, ಇದನ್ನು ಏನು ಸಪೋರ್ಟ್ ಕೊಡಬೇಕಾಗ್ತದೆ, ಬಳ್ಳಿದು ಕಡ್ಡಿ ಕೊಡಬೇಕು, ಕಡ್ಡಿ ಕೊಟ್ಟು ಕಟ್ಟಬೇಕು. ಅದರಲ್ಲೂ ಸ್ವಲ್ಪ ರೋಗಗಳು ಕೀಟಗಳಿದ್ದಾವೆ, ಅದಕ್ಕೊಂದು ಸ್ವಲ್ಪ ರೋಗ ಬಂದ್ಬಿಡುತ್ತೆ. ಕೀಟಕ್ಕಿಂತ ಜಾಸ್ತಿ ಇದೆ ಅದರಲ್ಲಿ. ಈಗ ಪೌಡ್ರ್ ಮೆಲ್ಡ್ಯೂ ಜಾಸ್ತಿ ಬರ್ತದೆ. ಪೌಡ್ರ್ ಬೂದ್ ರೋಗ, ಈ ಬೂದ್ ರೋಗ ಎಲ್ಲ ಬೂದ್ ಥರ ಕೂತ್ಕೊಂಡಿರ್ತದೆ ಎಲೆ ಮೇಲೆ. ಅದು ಸಾಮಾನ್ಯವಾಗಿ ವಾತಾವರಣದಲ್ಲಿ ಜಾಸ್ತಿ ತೇವಾಂಶ, ಆಮೇಲೆ ಜಾಸ್ತಿ ನೀರು ಕೊಟ್ಟಿದ್ದು, ತೇವಾಂಶ ಜಾಸ್ತಿ ಆದಾಗ, ವಾತಾವರಣದಲ್ಲೂ ತೇವಾಂಶ ಜಾಸ್ತಿ ಆದಾಗ ಟಕ್ಕಂತ ಬರ್ತದೆ, ಅದು ಉಟ್ಕೊಂತದ. ಆಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಔಷಧಿಗಳಿದ್ದಾವೆ, ನಾವು ಬರ್ದು ಕೊಡ್ತೀವಿ, ನಮ್ಗೆ ಯಾರು ಬೇಕು ಅವ್ರು ಕೊಡ್ತಾರೆ. ಆಮೇಲೆ ಡೌನಿ ಮಲ್ಡಿ ಒಂದು ಬರುತ್ತೆ, ಆಂಥ್ರಕ್ನೋಸ್ ಅಂತ ಬರುತ್ತೆ, ಅದನ್ನು ಆ ಕಾಲಕ್ಕೆ ತಕ್ಕಂಗೆ ನಾವು ಮಾಡ್ಕೋಬೇಕಾಗುತ್ತೆ. ಯಾವುದೋ ಮೆಟಲಾಕ್ಸಿನ್ ಅಂತ ಔಷಧಿ, ಅದೊಂದು 1 ಗ್ರಾಮ್ 1 ಲೀಟ್ರಿಗೆ, ಅಥವಾ ಜಾಸ್ತಿ ಇದ್ದರೆ 2 ಗ್ರಾಮ್ 1 ಲೀಟ್ರಿಗೆ ಹಾಕ್ಕೊಂಡು ಸಿಂಪಡಣೆ ಮಾಡೋದ್ರಿಂದ ಅದಾಗುತ್ತೆ. ಒಂದೊಂದು ಇದಕ್ಕೂ ಬೇರೆ ಬೇರೆ ಇದೆ, ಬಹುಶಃ ಅವರು ನಿಮಗೆ ಅಲ್ಲಿ ಬಂದು ನೋಡಿದಾಗ ಅದನ್ನು ಬರ್ಕೊಡ್ತಾರೆ, ಅದೊಂದು. ಆಮೇಲೆ ಸೌತೆಕಾಯಿ ಚುಕ್ಕೆ ರೋಗ, ಎಲೆ ಚುಕ್ಕೆ ರೋಗ, ಹೌದು. ಸೌತೆಕಾಯಿ ಮೇಲೆ ಅಲ್ಲ, ಎಲೆ ಮೇಲೆ ಎಲೆ ಮೇಲೇನೂ ಚುಕ್ಕೆ ರೋಗನೂ ಅಷ್ಟೇ. ಸ್ವಲ್ಪ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇದ್ದಾಗ ಅದು ಫಂಗಸ್ ಅಂದರೆ ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಒಂದದು. ಅದರಲ್ಲೂ ಸಹ ಸ್ವಲ್ಪ ಸುಲಭವಾಗಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಔಷಧಿಗಳಿದ್ದಾವೆ. ಅದರಲ್ಲಿ ಮ್ಯಾಂಕೋಸೆಬ್ ಅಂತ ಬರುತ್ತೆ, ಆಮೇಲೆ ಡೈಥೆನಿಯಮ್ 45 ಅಂತ ಬರುತ್ತೆ. ಆಮೇಲೆ ಈವನ್ ಕಾರ್ಬನ್ಡೈಸಿಮ್ ಅಂತ ಅದನ್ನು ಬಳಸ್ತಾರೆ. 1 ಗ್ರಾಮ್ ಅಥವಾ 2 ಗ್ರಾಮ್ ಹಾಕ್ಕೊಂಡು ಸಿಂಪಡಣೆ ಮಾಡೋದು, ಅವೆಲ್ಲ ಹೋಗ್ತವೆ. ಅದು ನಾವು ಏನು ಮಾಡ್ತೀವಿ ಅಂದರೆ ಜಾಸ್ತಿ ಆಗೋವರೆಗೂ ಬಿಡಬಾರ್ದು, ಸ್ಟಾರ್ಟಿಂಗಲ್ಲೇ ಅದನ್ನು ಕೊಡಬೇಕು. ಕೊಟ್ಟರೆ ತಕ್ಷಣ ಕಂಟ್ರೋಲ್ ಆಗುತ್ತೆ. ನಾವು ಜಾಸ್ತಿ ಅದಕ್ಕೆ ಕೊಡೋಕ್ಕೆ ಹೋದರೆ ಅದಕ್ಕೆ ಔಷಧಿ ಸಾಕಾಗಲ್ಲ. ಜಾಸ್ತಿ ಔಷಧಿ ಹಾಕ್ಕೊಂಡು ಹೊಡಕ್ಕೆ ಹೋದರೆ ಇರೋ ಹೂಗಳಿರುತ್ತೆ, ಕಡಿಮೆ ಹಾಕಿದರೆ ರೋಗ ಕಂಟ್ರೋಲ್ ಆಗಲ್ಲ. ಆ ಪರಿಸ್ಥಿತಿ ನಾವು ತಂದ್ಕೋಬಾರ್ದು. ಪ್ರಾರಂಭದಲ್ಲೇ ಅದನ್ನು ನೋಡಿಕೊಂಡು ತಕ್ಷಣ ನೋಡ್ಕೋಬೇಕು. ಇನ್ನೊಂದು ಬೂದು ತುಪ್ಪಳ ರೋಗ ಅಥವಾ ಡೌನಿ ಮಲ್ಡಿ ಅಂತೀವಿ. ಡೌನಿ ಮಲ್ಡಿ ಅಂದರೆ ಅದು ಥರ ಬೂದ್ ಥರ ಕೆಳಗಡೆ ಎಲೆ ಕೆಳಗಿರ್ತದೆ, ಅದು ಬಂದರೆ ಸ್ವಲ್ಪ ಬೇಗ ಹರಡ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಇವಾಗ ಮೆಟಲಾಕ್ಸಿನ್ ಇನ್ಸೆಟ್ ಇರ್ಬೋದು, ಅವೆಲ್ಲ ಕೆಲಸ ಮಾಡ್ತಾರೆ. ಇನ್ನೂ ಬೇರೆ ಇದಾವೆ ಕೆಮಿಕಲ್ಸು, ನಾನು ಕಡಿಮೆ ಹೇಳ್ತಾ ಇದ್ದೀನಿ. ಬೇಕಾದಾಗ ಅದನ್ನು ಬರ್ಕೊಡ್ತೀವಿ ನಮ್ಮ ಮನೆಯಲ್ಲಿ, ಆವಾಗ ಹೊಡ್ಕೊಳ್ತಾ ಇರ್ತೀವಿ. ಸೊ ಅದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೂ ಅನುಕೂಲ ಆಗುತ್ತೆ. ಸೊ ಇದು ಅಷ್ಟೇ, ನೀರು ಕೊಡೋದಾಗಲಿ, ಪೋಷಕಾಂಶಗಳು ಕೊಡೋದಾಗಲಿ, ನಾವು ಟೊಮೆಟೊಗೆ ಹೆಂಗೆ ಅದೇ ರೀತಿ ಇದನ್ನು ಮಾಡ್ಕೋಬೇಕಾಗುತ್ತೆ. ಆವಾಗ ಗಿಡ ಫಲವತ್ತಾಗಿ ಇದು ಗಡ್ಸಾಗಿ ಬೆಳೆದಾಗ ನಮ್ಗೆ ಬರ್ತಕ್ಕಂಥ ರೋಗಗಳು ಕಡಿಮೆ ಆಗ್ತವೆ. ಇಳುವರಿಯನ್ನು ಸಹ ನಾವು ಚೆನ್ನಾಗಿ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ಪ್ರಶ್ನೆ ಕೇಳಿದ್ರಿ, ಒಂದೊಂದು ಮಾತಾಡ್ತೀನಿ. ಆಮೇಲೆ ಇದು ಬದನೆಕಾಯಿ ಅಥವಾ ಇದು ಬೀನ್ಸ್ ಅಂತ, ಅದ್ರ ಮೇಲೆ ಬೀನ್ಸ್ ಅಂತ ನೀವೆಲ್ಲನೂ ಬಳ್ಳಿ ಬೀನ್ಸ್ ಹಾಕೋದಲ್ವ? ಇಲ್ಲಿ ಬಳ್ಳಿ ಬೀನ್ಸ್ ಮೊದಲು ನಾವು ಕೆಳಗೆ ಬುಷ್ ಬೀನ್ಸ್ ಅಂತ ಇದ್ವಿ, ನಾಟಿ ಕಲೆಕ್ಷನ್ ಎಲ್ಲ ಹೋಯ್ತು. ಯಾಕಂದರೆ ಕಡಿಮೆ ಬರ್ತದೆ ಅದರಲ್ಲಿ, ಒಂದು ಸರಿ ಕಿತ್ತಾಕಿದ್ರೆ ಹೋಯ್ತು, ಅದೆಲ್ಲ ಒಂದು 2-2.5 ತಿಂಗಳಿಗೆಲ್ಲ ಖಾಲಿ ಆಗ್ತದೆ. ಇದು ಎಷ್ಟು ತಿಂಗಳು ಇಟ್ಕೊಳ್ತೀವಿ ಬೆಳೆ? ಅದು ಟೋಟ್ಲ್ ನಿಮ್ಮನ್ನ ಬೀಜ ಹಾಕಿದಾಗಿಂದ ಕರೆಕ್ಟು. ಆಮೇಲೆ ನೀವು ನಾಟಿ ಮಾಡಿದಾಗಿಂದ ಗಿಡ ಕಿತ್ತಾಕೋವರೆಗೂ ಎಷ್ಟು ತಿಂಗಳು ಇಟ್ಕೊಳ್ತೀವಿ? 5 ತಿಂಗಳು. ಓಕೆ. 5 ತಿಂಗಳು ಬೆಳೆ ಇದೆ. 5 ತಿಂಗಳು ಬೆಳೆಯಲ್ಲಿ
ಹಾಂ, ಅದು ಮೊದಲದಾಗಿದ್ರೆ 2 ತಿಂಗಳು ಕ್ಲೋಸ್ ಆಗುತ್ತೆ. ಅದು ನಾಟಿ ಅದು ಸ್ವಲ್ಪ ಜಾಸ್ತಿ ಅದು ಅವಧಿ ಮತ್ತು ಅಷ್ಟೇ ಇಳುವರಿನೂ ಕೊಡ್ತದೆ, ಜಾಸ್ತಿ ಕೊಡ್ತದೆ. ಆಮೇಲೆ ಅದರಲ್ಲೂ ರಿಂಗ್ ಬೀನ್ಸು, ಆಮೇಲೆ ನಾರು ಬರದೇ ಇರತಕ್ಕಂಥ ಬೀನ್ಸು, ಆಮೇಲೆ ಬೇರೆ ಬೇರೆ ಫ್ಲಾಟ್ ಬೀನ್ಸು, ರಿಂಗ್ ಬೀನ್ಸ್ ಅಂತ ಹೇಳ್ತೀವಿ. ಸುಮಾರು ಕಂಪ್ನಿಗಳವ್ರದ್ದು ಇದೆ. ಇತ್ತೀಚೆಗೆ ಹೆಸರುಘಟ್ಟ ಅಂತ ಒಂದಿದೆ, ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ ಹೇಳ್ಬಿಟ್ಟು ಅವರು ಒಂದು ಬಿಡುಗಡೆ ಮಾಡಿದ್ದಾರೆ. ಒಂದು ಆ ಥರ ಬಳ್ಳಿ ಥರ ಬರೋದು, ಅದು ಅರ್ಕಾಸಿ ಕೋಮಲ್ ಅಂತ ಹೇಳ್ತಾರೆ ಅದನ್ನು. ಕಾನಮಣಿ ಬೇರೆ, ಇದು ಬೀನ್ಸ್. ಇದು ಕಾನಮಣಿ ಎಷ್ಟಕ್ಕೆ ಬರ್ತಾವೆ, ಮೀಟ್ ರೌಲ್ಸ್ ಅಂತೆ ಅಂತ. ಕಾನಮಣಿ ಅಂದರೆ ಮೀಟ್ ರೌಲ್ಸ್ ಅಂತ. ತಪ್ಪರು ತಪ್ಪರು ನಮ್ಮ ನಗ್ತಾವೆ. ನಿಮ್ಮ ಹೆಸರೇನು? ಗಾಯತ್ರಿ ಇನ್ನು ನಗ್ತಾವಳೆ, ಇನ್ನು ಕೈ ತೋರಿಸಿದ್ನಲ್ಲ ಅದು. ಹಾಂ, ತಪ್ಪರು ಅಂತೀವಿ ನಾವು. ಅನ್ಸಂದೇನೋ ಒಂದೊಂದ್ಸರಿ ತಪ್ಪರು ಅಂದಿರ್ತೀವಿ. ಆಮೇಲೆ ಒಂದು ಮೀಟ್ ಅದನ್ನು ತಪ್ಪರು, ಅದು ಕಾರಮಣಿ ಅಂತ ಆ ಕಡೆ ಎಲ್ಲ ಕಾರಮಣಿ ಅಂತ. ಅದು ನಾವು ಇಂಗ್ಲೀಷ್ನಾಗ ಮೀಟರ್ಸ್ ಅಂತ. ಅದನ್ನು ಬೆಳ್ಕೊಬೋದು, ಅದು ಸುಲಭ. ಅದು ಜಾಸ್ತಿ ಏನೋ ರೋಗಗಳು ಬರಲ್ಲ, ಇಲ್ಲಿ ಹೋಗಲ್ಲ, ಜಾಸ್ತಿ ತಗೊಳ್ಳಲ್ಲ. ಅದು ರುಚಿ ಕಡಿಮೆ. ಹೌದೌದು. ಇದು ಮಾಮೂಲಿ ಬೀನ್ಸ್ ಆದರೆ ಎಲ್ಲರೂ ತಗೊಳ್ತಾರೆ. ಹೌದೌದು. ಸೊ ಅದನ್ನ ಈ ಕಡೆ ಬೆಳೆಯಲ್ಲ. ಆ ಕಡೆ ಮಾಗಡಿ ಕಡೆ ಜಾಸ್ತಿ ಬೆಳೀತಾರೆ. ಮಾಗಡಿ ಕಡೆ ತುಂಬ ಅದೇ ಕಾರಮಣಿ ಬೆಳೆಯೋದು. ನಮ್ಮಲ್ಲೆಲ್ಲನೂ ಈಗ ಸುಮಾರು ಪ್ರೈವೇಟ್ ಕಂಪ್ನಿಗಳಲ್ಲಿ ಸುಮಾರು ವೆರೈಟಿಗಳು ಬಿಟ್ಟಿದ್ದಾರೆ. ಅದು ಸುಮಾರು ಹೆಸರು ಹೇಳಕ್ಕೆ ಹೋಗಲ್ಲ ನಾನು, ನೀವು ಇಷ್ಟ ಬಂದಿತ್ತು. ಈ ಗೌರ್ಮೆಂಟಿಂದ ಬಂದಿದ್ದೊಂದು ಅರ್ಕಾಸಿ ಕೋಮಲ್ ಅಂತ ಒಂದು ತಳಿ ಇದೆ, ಅದನ್ನು ಪ್ರಯತ್ನ ಪಡ್ತೀವಿ. ಹೆಸರುಘಟ್ಟ ನೋಡಿದ್ರೆ, ಹೆಸರುಘಟ್ಟ ಅಂದರೆ ಅಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಭಾರತೀಯ ಸಂಶೋಧನಾ ಸಂಸ್ಥೆ, ತೋಟಗಾರಿಕೆ ಸಂಸ್ಥೆ. ಸೊ ಅದರಿಂದ ಬೇಕಾದ್ರೆ ನೀವು ತೊಗೊಂಡು ಹಾಕೊಳ್ಳೋಕ್ಕೆ ಸಾಧ್ಯ ಇದೆ. ಏನಪ್ಪ ಅಂದರೆ ಅದರಲ್ಲೂ ಸ್ವಲ್ಪ ರೋಗಗಳು ಕಡಿಮೆ ಅಂತ, ಜಾಸ್ತಿ ಬರಲ್ಲ, ಅದಕ್ಕೆ ಕಡಿಮೆ ರೋಗ ಹಂಗಾಗಿ ಅಂತ. ಅದು ಏನಂದರೆ ಬೀನ್ಸು ನಮ್ಮ ನಾಟಿ ಇದು ಫ್ಲಾಟಾಗಿ ಬರ್ತದೆ, ರೌಂಡ್ ಬರಲ್ಲ. ರಿಂಗ್ ಬೀನ್ಸ್ ಅಲ್ಲ, ಈ ನಾಟಿದು ಬರ್ತಾಯಿತ್ತಲ್ಲ ಆ ಥರ. ಅದಕ್ಕೆ ನಿಮಗೆ ಮಾರ್ಕೆಟ್ ಯಾವುದು ಚೆನ್ನಾಗಿದೆ ನೋಡಿಕೊಂಡು ನೀವು ಹಾಕ್ಕೋಬೇಕಾಗ್ತದೆ. ಆಮೇಲೆ ಬೇರೆ ಬೇರೆ ಈಸ್ಟ್ ವೆಸ್ಟ್ ಕಂಪ್ನಿ ಇದೆ, ಸಿಜೆಂಟಾ ಕಂಪ್ನಿ ಅಂತೆ, ಆ ಕಂಪ್ನಿ ಅಂತ, ಈ ಕಂಪ್ನಿ ಅಂತ, ಎಲ್ಲರೂ ಒಂದೊಂದು ಬಿಟ್ಟು ನೋಡ್ಕೊಂಡು ಯಾವುದು. ಅದೇ ರೈತ ನೀವು ಅವ್ರಿಗೆ ವಾಪಸ್ ಕೊಡೋದು ಕರೆಕ್ಟು. ಅದು ಏನು ಗೊತ್ತಾ, ಅವ್ರ ಹೆಸರು ಇಟ್ಕೊಂಡವ್ರೆ, ನಿಮ್ಮ ಹತ್ರನೇ ಬೆಳೆಸ್ತಾರೆ, ಅದನ್ನೇ ತೊಗೊಂಡೋಗಿ ಅವ್ರ ಹೆಸರು ಹಾಕೊಂತಾರೆ, ಬೆಳೆಸೋದು. ಅದು ನೀವು ಬುದ್ಧಿವಂತರಾಗಿ ನೀವು ಬೇಕಾದ್ರೆ ಬೀಜ ಮಾಡ್ಕೋಬೋದು. ಬೀನ್ಸಲ್ಲಿ ನೀವು ಒಳ್ಳೊಳ್ಳೆ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ಹಾಕೋ, ಅದೇನು ತೊಂದರೆ ಇಲ್ಲ. ಆದರೆ ನೀವು ಸೌತೆಕಾಯಿ ಆಗಲಿ, ಆಮೇಲೆ ಇವು ಟೊಮೊಟೊ ಆಗಲಿ, ಇವೆಲ್ಲ ಹಾಕೊಳಕ್ಕೆ ಬರೋದು. ಅದು ಚೇಂಜ್ ಆಗುತ್ತೆ, ಬದಲಾವಣೆ ಆಗುತ್ತೆ. ಅದೇ ಥರ ಬರೋದು, ಅದು ಕ್ರಾಸ್ ಪಾಲಿನೇಷನ್ ಅಂತ ಇದರಲ್ಲಿ ಹಾಕ್ಕೋಬೋದು. ಸೊ ಈ ಥರ ಬೀನ್ಸಲ್ಲೂ ಸಹ ಸಾಕಷ್ಟು ಉತ್ತಮವಾಗಿ ಬೆಳ್ಕೋಬೋದು. ಸಣ್ಣ ಪುಟ್ಟ ರೋಗಗಳು ಬಂದರೆ ಅದು ಉತ್ತಮವಾಗಿ ನಿವಾರಣೆ ಮಾಡಿಕೊಂಡು, ಅದಕ್ಕೆ ಯಾವಾಗಲೂ ಬೆಲೆ ಇರ್ತದೆ, ಅಟ್ಲೀಸ್ಟ್ ಬೆಲೆ ಇರ್ತದೆ ಬೀನ್ಸ್ಗೆ, ಅದೇನು ಕಡಿಮೆ ಆಗಲ್ಲ. ಒಂದು ಸರಿ 100, 150, 200 ರೂಪಾಯಿಗೆ ಹೋಗ್ಬಿಡುತ್ತೆ. ಒಂದು ಸರಿ 250, 300 ಬೀನ್ಸ್. ಅದು ಹೆಚ್ಚು ಕಡಿಮೆ ಆಗ್ತದೆ, ಡ್ಯಾನ್ಸ್ ಹೊಡಿತಾ ಇರ್ತದೆ ಇದು ಸೌಂಡು. ಸೊ ಹಂಗಾಗಿ ಇದನ್ನು ಸಹ ಬೀನ್ಸ್ ಬೆಳೆ ಎಲ್ಲರೂ ಬೆಳ್ಕೋಬೋದು. ಆಮೇಲೆ ಬದನೆಕಾಯಿಗಳೆಲ್ಲ ನೋಡೋದಂತೆ, ಬೆಳೆ ಎಲ್ಲಿ ನೋಡೋದಂತೆ ಬದನೆಕಾಯಿ ಇಲ್ಲಿದೆಯಾ? ಓಕೆ. ಸೊ ಬದನೆಕಾಯಿಗೆ ಸಾಮಾನ್ಯವಾಗಿ ಒಂದೇ ಒಂದು ಕಾಟ ಬರ್ತದಂತೆ. ಏನು ನೀವು ನೋಡಿದ್ರೆ ಇದಕ್ಕಿದ್ದಂಗೆ ಒಂದು ಕೊಂಬೆ ಬಾಡಬೇಕು, ಇದಕ್ಕಿದ್ದಂಗೆ ಪೂರ್ತಿ ಗಿಡ ಬಾಡಬೇಕು. ಅದು ಕಾರಣ 1-2 ಥರ ಇದೆ. ಒಂದು ಸೊರಗರೋಗ ಬರುತ್ತೆ, ಭೂಮಿಯಲ್ಲಿ ರೋಗಾಣು ಇದ್ದಾಗ ಶಿಲೀಂಧ್ರ ಸೊರಗರೋಗ ಬಂದು ತುಂಬ ಅದು ಸಸೆಪ್ಟಬಲ್, ಅಂದರೆ ತುತ್ತಾಗ್ಬಿಡ್ತದೆ. ಅದಕ್ಕೆ ಅದು ನಾವು ಕಂಟ್ರೋಲ್ ಮಾಡ್ಬೋದು. ಒಂದು ಈಗ ಟ್ರೈಕೋಡರ್ಮ ಅಂತೆ, ಸೂಡೋಮೋನಾಸ್ ಅಂತೆ, ಸೂಕ್ಷ್ಮ ಜೀವಿಗಳು ಬಂದಿದ್ದಾವೆ. ಅದನ್ನು ಮಿಕ್ಸ್ಚರ್ ಸಿಗ್ತದೆ, ಸ್ವಲ್ಪ ಮಣ್ಣಲ್ಲಿ ಮಿಕ್ಸ್ ಮಾಡಿ ಹಾಕಿದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಔಷಧಿನೂ ಸಹ ನಾವು ಹಾಕ್ಕೋಬೇಕು. ಅದು COC ಅಂತ ಬರ್ತದೆ, ಅದನ್ನ ಸ್ವಲ್ಪ ಭೂಮಿಗೆ 2 ಗ್ರಾಮ್ 1 ಲೀಟ್ರಿಗೆ ಹಾಕೋಬೇಕು. ಜಾಸ್ತಿ ಇದ್ದರೆ 3 ಗ್ರಾಮ್ 1 ಲೀಟ್ರ್ ಹಾಕ್ಕೊಂಡು ಒಂದೊಂದು ಗಿಡಕ್ಕೆ ಒಂದು ಅರ್ಧ ಲೀಟ್ರ್ ಸುರಿದ್ರೆ ಆವಾಗ ಕಡಿಮೆ ಆಗುತ್ತೆ. ಅದು ಒಂದೊಂದು ಗಿಡ ಹೋಗೋದು ಚಾನ್ಸಸ್ ಇರ್ತದೆ. ಅದು ಬಿಟ್ಟರೆ ಇನ್ನೊಂದು ನಿಮಗೆ ಜಾಸ್ತಿ ಕಾಟ ಕೊಡೋದು ಹುಳ.
ಅದು ಕಾಂಡ ಕೊರಕ. ಕಾಂಡ ಅಂದರೆ ಕೊಂಡೋಗುತ್ತೆ ಒಳಗೆ. ಹೊರ್ಕೊಂಡು ಹೋದಾಗ ಏನಾಗುತ್ತೆ, ಅದು ಒಳಗೆ ಅದು ತಿಂದಾಕ್ಬಿಟ್ಟಿರ್ತದೆ, ಹಂಗೆ ಬಾಡ್ದಾಗ ಗಿಡನೇ ಹೋಗುತ್ತೆ. ಹಾಗಾಗಿ ಅದಕ್ಕೆ ನಾವು ಕೆಲವು ಬಲೆಗಳನ್ನು ಕೊಡ್ತಾರೆ, ಆಕರ ಬಲೆಗಳು ಅಂತ. ಅದು ಗಂಡು ಹೆಣ್ಣು ಚೀಟಗಳು ಬಂದು ಅಲ್ಲಿ ಮೊಟ್ಟೆ ಎಲ್ಲಿರ್ತಾವೆ ಅಂದರೆ ಆ ಕಾಂಡದ ಮೇಲೆ ಮೊಟ್ಟೆ ಹೊಡೆದವೆ. ಇವು ಮೊಟ್ಟೆ ಹೊಡೆದು ತಿಂದ್ಕೊಂಡು ಏನು ನೋಡ್ತಾ ಮುಂಚೆ ಮರಿಗಳಾಗಿ ಒಳಕ್ಕೆ ಹೋಗೋದು, ಹಂಗೆ ಒಳಕ್ಕೆ ಹೋಗ್ತದೆ. ಈ ಮಾವಿನಕಾಯಿ ನಾವು ಹುಳುಗಳು ನೋಡ್ತೀವಲ್ಲ, ಹಂಗೆ ಹಣ್ಣಾದ ಮಾವಿನಕಾಯಿಗಳು ಒಂದ್ಸರಿ ಒಳಕ್ಕೆ ಹೋಗ್ಬಿಟ್ಟಿರ್ತದೆ. ಒಳಗೆ ಬಲೆಗಳನ್ನು ಈ ಹೆಣ್ಣು ಹಂಗೆ ಈಗ ಅದರಲ್ಲಿ ಹೆಣ್ಣು ಚಿಟ್ಟೆ ಗಂಡು ಚಿಟ್ಟೆ ಇರ್ತದೆ. ಹೆಣ್ಣು ಚಿಟ್ಟೆನ ಆಕರ್ಷಣೆ ಮಾಡೋ ಒಂದು ಬಲೆಗಳಿರ್ತವೆ. ಹೆಣ್ಣು ಚಿಟ್ಟೆನ ಆಕರ್ಷಣೆ ಮಾಡೋ ಬಲೆಗಳಿರ್ತವೆ. ಆ ಬಲೆಗಳನ್ನ ನಾವು ಅಲ್ಲೆಲ್ಲಿ ಕಟ್ಬಿಟ್ರೆ ಆ ಹೆಣ್ಣು ಚಿಟ್ಟೆಗಳೆಲ್ಲ ಬಂದೋದಕ್ಕೆ ಆಕರ್ಷಣೆ ಬಿದ್ದು ಅದನ್ನು ಸ್ವಲ್ಪ ನೀರು ಹಾಕಿರ್ತೀವಿ, ಸ್ವಲ್ಪ ಎಣ್ಣೆ ಹಾಕಿರ್ತೀವಿ, ಎಲ್ಲ ಸ್ವಲ್ಪ ಆಮೇಲೆ ಸ್ವಲ್ಪ ಔಷಧಿನ ಹಾಕ್ತೀವಿ. ಹೆಣ್ಣು ಚಿಟ್ಟೆ ಒಂದಿಡಿದ್ರೆ 1000 ಹುಳುಗಳು ನಾಶ ಮಾಡ್ತೀವಿ. ಅಷ್ಟು ಮಟ್ಟಿಗಳಿರ್ತಾವೆ. ಎಲ್ಲ ಪಟ 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 ಅಂತ ಇಟ್ಬಿಟ್ಟು ಇವು ಮರಿಗಳಾಗಿ ಅದೊಂದು ಥರ. ಅದ್ರ ಜೊತೆಗೆ ಆವಾಗ ಒಂದು ಸ್ವಲ್ಪ ಕೀಟನಾಶಕ ಅದನ್ನು ಒಂಚೂರು ಸಿಂಪಡಣೆ ಮಾಡ್ತೀವಿ, ಅದನ್ನು ಕಟ್ಕೊಂಡು ಇವೆರಡು ಬಿಟ್ಟರೆ ಅದರಲ್ಲಿ ಏನಂತ ವಿಶೇಷವಾದ ತೊಂದರೆ ಕಾಯಿಲೆ ಅದರಲ್ಲಿ ಹೈಬ್ರಿಡ್ಸ್ ನನಗೆ ತೋಟಗಾರಿಕೆ ಸಂಸ್ಥೆ ಅಲ್ಲೂ ಅರ್ಧ 11 ಅರ್ಧ ವೈಭವವನ್ನು ಕೊಟ್ಟಿದ್ದಾರೆ. ಅದು ಸಂಕರಣದಲ್ಲಿ ಜಾಸ್ತಿ ಕಾಯ್ಬಿಡ್ತಾರೆ. ಆಮೇಲೆ ಈ ತೊಡಗು ರೋಗಕ್ಕೆ ನಿರೋಧಕ ನಾವು ತಳಿಗಳು ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ಆ ರೋಗ ನಿರೋಧಕ ತಳಿಗಳು ಅಂತ ಇರ್ತಾವಲ್ಲ, ಕೆಲವು ತಳಿಗಳು ಬರಲ್ಲ. ನಾನು ಸಾವಂತಿಗೆ ನೋಡ್ತೀನಿ, ಇನ್ನೊಂದು ಹಳ್ಳಿ ಯಾವುದೋ ಹೋಗಿದ್ದೆ, ಯಾವ ಹಳ್ಳಿ ಅದು ಪ್ರೀವಿಯಸ್ಸಲ್ಲಿ ಸಿಟಿಗೆರೆಯಲ್ಲಿ ಜಾಸ್ತಿ ಸಾವಂತಿಗೆ ಹೂಗಳೆಲ್ಲ ಆಗ್ತದೆ. ಅಲ್ಲಿ ನೋಡ್ತಿದ್ದೆ ಒಂಥರ ತಳಿಗೆ ಗಿಡ ಸಾಯ್ತಾ ಇದೆ, ಅದ್ರ ಪಕ್ಕದಲ್ಲೇ ಇನ್ನೊಂದು ತಳಿ ಹಾಕಿದ್ವಿ, ಗಿಡ ಸಾಯ್ತಾ ಇಲ್ಲ. ಅಂದರೆ ಒಂದಕ್ಕೆ ರೋಗ ನಿರೋಧಕ ಶಕ್ತಿ ಇದೆ, ಇನ್ನೊಂದಕ್ಕೆ ಇಲ್ಲ. ಸೊ ಆ ಥರದ್ದೆಲ್ಲನೂ ನೋಡಿದಾಗ ಏನಾಗುತ್ತೆ, ಚೆನ್ನಾಗಿರೋ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಂದು ಹಾಕ್ಬೇಕಾಗುತ್ತೆ. ಸೊ ಹಾಗಾಗಿ ಇವು ನಾವು ಸೂಕ್ಷ್ಮತೆಯನ್ನು ನಾವು ನೋಡ್ಕೋಬೇಕು. ಆಮೇಲೆ ಸಮಸ್ಯೆಗಳು ಸೊ ಇವೆಲ್ಲನೂ ಸ್ವಲ್ಪ ಕೆಲವು ವಿಷಯಗಳು ನಾನು ಹಂಚ್ಕೊಳ್ಳಿ ಅಂತ ಹೇಳಿದ್ರು. ಬಹುಶಃ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ನಿಮ್ಮ ಕಡೆಯಿಂದ ಏನಾದರೂ ಪ್ರಶ್ನೆಗಳು ಬಂದರೆ ಅದಕ್ಕೆ ತಕ್ಕಂಗೆ ನಾವು ಮಾತಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾನು ಇನ್ನೇನು ಮಾತಾಡ್ತೇನೆ. ಸೊ ಈಗ ನಾನು ಇನ್ನೂ ಇಲ್ಲೇ ಇರ್ತೀನಿ. ಈಗ ನಿಮ್ಗೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿ. ಏನಾದರೂ ತೋಟಗಾರಿಕೆ ಬೆಳೆಗಳು ಯಾವುದೇ ತರಕಾರಿಗಳಾಗೋದು, ಹೂಗಳಾಗೋದು ಅಥವಾ ಹಣ್ಣುಗಳಾಗೋದು. ಹಣ್ಣುಗಳು ಯಾವ ನೋಡೋದು ನಾನು ಇದು ಮುಂದೆ ಒಂದು ಗಿಡ ನೋಡ್ತೀನಿ, ಡ್ರ್ಯಾಗನ್ ಫ್ರೂಟ್. ಹಣ್ಣುಗಳು ಬೆಳೆಯೋಕ್ಕೆ ಇಲ್ಲಿ ಕೋತಿಕಾಟ ಜಾಸ್ತಿ, ಹಣ್ಣುಗಳು ಜಾಸ್ತಿ ನೋಡಲಿಲ್ಲ. ಸೊ ಅದರನ್ನು ತರಕಾರಿಗಳು ಮತ್ತು ಹೂವು ಬೆಳೆಗಳು ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕು ಅಂದರೆ ಮಾತಾಡೋಣ. ಸೊ ನನಗೆ ಇಷ್ಟೊತ್ತು ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಸಮಸ್ಯೆಗಳಿಗೆ ಗುರುತು ಮಾಡಿ ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಡ್ತಾರೆ. ಹಾಗೆ ನೀವು ಬಂದಿದ್ದು ಭಾಳ ಸಂದರ್ಭ ನಾನು ಸ್ವಲ್ಪ ಓಡಾಡ್ತೀನಿ, ಇನ್ನೂ ನನಗೆ ಇಷ್ಟೊತ್ತು ಅವಕಾಶ ಕೂತ್ಕೊಂಡು ಖುಷಿಯಾಗಿರ್ಬೇಕು. ಖುಷಿಯಾಗಿ ನೀವು ಬರ್ತಾ ಇದ್ದಿದ್ದು ನೋಡಿ ನನಗೂ ಒಂದು ಸ್ವಲ್ಪ ಇನ್ನೂ ಖುಷಿ ಬರುತ್ತೆ. ಹಾಗಾಗಿ ಇನ್ನೂ ಮಾತಾಡೋಣ. ಇನ್ನೊಂದು 2-3 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ವಿದ್ಯಾರ್ಥಿಗಳು, ನೀವು ಮುಖ್ಯವಾಗಿ ಮತ್ತು ಇಲ್ಲೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕಾಣಿಕೆ